ಭಾಗ್ಯವನೆಲ್ಲ ಕನ್ನಡವೇ ಓದುವ ಜನರ ವೇದಾಮತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಜೀವರಿಗೆಲ್ಲ ಅದ್ವೈತ ಬೋಧ ಸುಂದರನಾಗಿ ಗೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ गुरुवे सर्वलोकानां भिषजे भवरोगिणां निधये सर्वविद्यानां दक्षिणमूर्तये नमः। जगदादि जगद्गुरु अद्वैत सार्वभौम ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಇಲ್ಲಿವರೆಗೂ ನಡೆದು ಬಂದಂಥ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 4ನೆಯ ಸಂಧಿ ಅಧ್ಯಾಯದ 35ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಸೂತ್ರದಲ್ಲಿ ಬಹಳ ವಿಶಾಲವಾಗಿ ಶಿಷ್ಯ ಹೇಗಿರಬೇಕು, ಗುರು ಹೇಗಿರಬೇಕು ಅನ್ನುವಂಥ ಪ್ರಸಂಗದಲ್ಲಿ ಅಧಿಕಾರ ಮೂರ್ತಿ ಶಿಷ್ಯನಾಗಿರಬೇಕು, ಆಕಾರದ ಮೂರ್ತಿ ಗುರುವಾಗಿರಬೇಕು. ಕಾರಣ, ಅಹಲ್ಯೆಯ ಕಥೆಯನ್ನು ತಾವೆಲ್ಲರೂ ಕೇಳಿರಿ. ಹಿಂದೆ ಶಾಪ ಆದಾಗ ಆಕೆ ಈ ಲೋಕದಲ್ಲಿ ಶಿಲೆ ಅಂದರೆ ಒಂದು ಕಲ್ಲಾಗಿ ಬಿದ್ಲು. ನಿನಗೆ ಪರಿಹಾರ ಯಾವಾಗ ಅಂದಾಗ ಶ್ರೀರಾಮನ ಅವತಾರವಾಗಿ ಆ ರಾಮನ ಪಾದದ ಸ್ಪರ್ಶ ಈ ಶಿಲೆಗೆ ಯಾವಾಗ ಆಗುತ್ತದೆಯೋ ಆವಾಗ ಮೊದಲಿನ ರೂಪ ನಿನಗೆ ಬರುತ್ತದೆ ಅಂತ ಹೇಳಿದರು.
ಹಾಗಾಗಿ ನಂತರದ ದಿನಗಳಲ್ಲಿ ಈ ಲೋಕದಲ್ಲಿ ಶಿಲೆಗಳಿಗೇನು ಕಡಿಮೆ ಇಲ್ಲ. ಎಲ್ಲಿ ಬೇಕಲ್ಲಿ ಶಿಲೆ ಅಂದ್ರೆ ಕಲ್ಲುಗಳಾವ. ಅಂಥ ಕಲ್ಲುಗಳ ಮೇಲೆ ಎಷ್ಟೋ ಜನ ಪಾದಗಳನ್ನು ಇಟ್ಟಾರೆ. ಇಟ್ಟಿಲ್ಲ ಅಂತಲ್ಲ, ಬಹಳ ಜನ ಪಾದ ಇಟ್ಟಾರೆ. ಆದರೆ ಆಕೆಯ ಶಾಪದಿಂದ ವಿಮುಕ್ತ ಆದ್ಲೇನು? ಅದೇ ಪ್ರಕಾರ ರಾಮನು ಕೂಡ ಈ ಅಹಲ್ಯ ಅನ್ನುವಂಥ ಶಿಲೆಗಿಂತ ಮುಂಚೆ ಎಷ್ಟೋ ಶಿಲೆಗಳ ಮೇಲೆ ಪಾದ ಸ್ಪರ್ಶ ಮಾಡ್ಯಾನ. ಅವನು ಪಾದ ಇಟ್ಟಾನ, ನೇರವಾಗಿ ಅದೇ ಶಿಲೆ ಮೇಲೆ ಇಟ್ಟಿಲ್ಲ. ಆದರೂ ಕೂಡ ಎಲ್ಲ ಪಾದಗಳು ಸ್ಪರ್ಶದಿಂದ ಶಿಲೆಗಳು ಮೂರ್ತಿ ಆದುವೇನು ಒಂದು ಇಲ್ಲ. ಅಹಲ್ಯಂತ ಆಕಾರದ ಶಿಲೆ ಆಗಿರಬೇಕು. ಶ್ರೀರಾಮಚಂದ್ರನಂತ ಪಾದ ಸ್ಪರ್ಶ ಯಾವಾಗ ಆದಾಗ ಅಲ್ಲಿ ಒಂದು ಕಾರ್ಯ ಆಗ್ತದೆ. ಅದೇ ಪ್ರಕಾರ ನಾವು ಮುಕ್ತಿ ಮೋಕ್ಷ ಮಾರ್ಗದಲ್ಲಿ ಹೋಗುವಾಗ ಎಲ್ಲ ಶಿಷ್ಯರು ಮುಕ್ತರಾಗ್ತಾರ, ಎಲ್ಲ ಶಿಷ್ಯರು ಮುಕ್ತರನ್ನ ಮಾಡ್ತಾರ ಗುರುಗಳು ಅನ್ನುವುದು ಬಹಳ ವಿಚಾರ ಮಾಡ್ತಕ್ಕಂಥ ಮಾತು. ಯಾರು ಅಹಲ್ಯ ಅಂತ ಅಧಿಕಾರ ಶ್ರೀರಾಮನಂತ ಪಾದ ಸ್ಪರ್ಶದಿಂದ ಆಗ್ತದೆ. ಯಾರು ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಈ ಜನ್ಮದಲ್ಲಿ ಯಾವ ಪಾರಮಾರ್ಥಕ ಲೌಕಿಕದ ಕಡೆ ಮೋಕ್ಷದ ಕಡೆ ಈ ಜನನ ಮರಣ ಭಯವನ್ನು ಕಳೆದುಕೊಳ್ಳಬೇಕು, ಈ ದುಃಖದಿಂದ ನಾನು ಪಾರಾಗಲೇಬೇಕನ್ನುವಂಥ ತೀವ್ರತರ ಇಚ್ಛೆಯುಳ್ಳಂಥ ಶಿಷ್ಯ ಯಾರ ಅಂಥ ಶಿಷ್ಯರಿಗೆ ಅಂಥ ಗುರುವಿನ ಉಪದೇಶದಿಂದ ಅವು ಬಂಧನದಿಂದ ಬಿಡುಗಡೆ ಆಗ್ತಾನೆ ವಿನ ಇಲ್ಲಾಂದ್ರೆ ಅದೇ ಕಲ್ಲಾಗಿ ಉಳಿಬೇಕಾಗಿತ್ತು. ಅಲ್ಲೇ ಬಿಡುಗಡೆ ಆಗ್ತಿದ್ದಿಲ್ಲ. ಹಾಗಾಗಿ ಇಲ್ಲಿಯೂ ಕೂಡ ಚೈತನ್ಯದ ಆವಿರ್ಭಾವವೇ ಗುರುವಿನ ಮತ್ತು ಶಿಷ್ಯರ ಯೋಗ್ಯತೆಯನ್ನು ಅರಿದು ತಿಳ್ಕೋಬೇಕು. ಮೊದಲು ಗುರುವಿನ ಯೋಗ್ಯತೆ ಏನಾದ, ನನ್ನ ಯೋಗ್ಯತೆ ಏನಾದ, ಆಗ ಕೂಡಿದಾಗ ಹಾಲು ಹಾಲಿನ ಜೊತೆ ಕೂಡಿದಾಗ ಅದು ಹಾಲೇ ಆಗ್ತದೆ. ಹಾಲು ಬೇರೆದರ ಜೊತೆ ಕೂಡಿದರೆ ತನ್ನ ರೂಪವನ್ನು ಕೆಟ್ಟೋಗ್ತದೆ. ಹಾಲು ಹಾಲಿನಲ್ಲೇ ಕೂಡಬೇಕು, ಎಣ್ಣೆ ಎಣ್ಣಿನಲ್ಲೇ ಕೂಡಬೇಕು. ಅದರಂತೆ ಶಿಷ್ಯನ ಭಾವ ಗುರುವಿನಲ್ಲಿ, ಭಾವದ ಗುರುವಿನ ಕರುಣೆ ಶಿಷ್ಯನ ಒಳಗೆ ಹೋಗು. ಆವಾಗ ಇದು ಗುರು ಶಿಷ್ಯರ ತದ್ವಿಧಿ ಪ್ರಣಿಪಾತೇನ ಅನ್ನುವ ಶ್ಲೋಕದ ತಾತ್ಪರ್ಯ. ಈಗ ಮುಂದೆ ಈ ರೀತಿಯಾಗಿ ಭಗವಂತ ಗುರು ಶಿಷ್ಯರ ಲಕ್ಷಣವನ್ನ ವರ್ಣಿಸಿ ಇಲ್ಲೇನು ಹೇಳಿದರು? ಗುರುವಿನ ಲಕ್ಷಣವನ್ನ ಹೇಳಿದರು. ಗುರು ಆದವನು ಹೀಗೆ ಇರಬೇಕಂತ, ಶಿಷ್ಯನಾದವ ಲಕ್ಷಣವನ್ನು ಹೇಳಿ ಅವನು ಕೂಡ ಹೀಗೆ ಇರಬೇಕಂತ ಹೇಳಿದರು. ಆದ ಮೇಲೆ ಮುಂದೆ ಏನಾಗ್ತದಂದ್ರೆ ಆತ್ಮಜ್ಞಾನದ ಪ್ರಭಾವ ಬೀರುತ್ತದೆ. ಆತ್ಮಜ್ಞಾನದ ಪ್ರಭಾವ ಬೀರಿ ಅದರ ಪ್ರಯೋಜನ ಏನಾಗ್ತದ ಮುಂದ ಅಂದ್ರೆ ಇಲ್ಲಿ ಮಹಾತ್ಮರು ಈ ಶ್ಲೋಕದಲ್ಲಿ ಯತ್ ಜ್ಞಾತ್ವಾ ನ ಪುನಃ ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನಿ ಅಶೇಷಣ ದ್ರಕ್ಷಸಿ ಆತ್ಮನಿ ಅಥೋ ಮಯಿ ಅಂತ ಈ 35ನೇ ಶ್ಲೋಕದಲ್ಲಿ ಅರ್ಥ. ಎಲೆ ಅರ್ಜುನ, ಯಾವ ಜ್ಞಾನವನ್ನು ಅರಿತರೆ ಮತ್ತೆ ಮೋಹವನ್ನು ಹೊಂದುವುದಿಲ್ಲವೋ ಆ ಜ್ಞಾನದಿಂದ ಸಮಸ್ತ ಭೂತಗಳನ್ನು ನಿನ್ನಲ್ಲೇ ನೋಡುವವನಾಗಿ ಹಾಗೆಯೂ ನನ್ನಲ್ಲಿ ಸಹ ನೋಡುವೆ. ಜ್ಞಾನದಲ್ಲಿ ಬಹಳ ಜ್ಞಾನಗಳವ.
ಇಲ್ಲಿ ಹೇಳ್ತಕ್ಕಂಥ ಜ್ಞಾನ ಯಾವುದು ಅಂದ್ರೆ ಇದು ಆತ್ಮಜ್ಞಾನ ಅಂತ. ಇದು ಆತ್ಮಜ್ಞಾನ. ನಾವು ಮನುಷ್ಯರಾಗಿ ನಾವು ಜ್ಞಾನವನ್ನು ಪಡಿಬೇಕು ಅಂತ ನಮಗೂ ಆಸೆ ಅದ. ಹಿರಿಯರು ಮಹಾತ್ಮರು ಹೇಳ್ತಾರೆ, ನೀವು ಜ್ಞಾನವನ್ನು ಪಡ್ಕೊಳ್ರಿ ಅದು. ಎಂಥ ಜ್ಞಾನ ಪಡಿಬೇಕಂದ್ರೆ ಯಾವುದನ್ನ ತಿಳಿದ ಮೇಲೆ ಮತ್ತೊಂದನ್ನು ತಿಳಿಯುವ ಅವಶ್ಯಕತೆ ಯಾವುದಿಲ್ಲವೋ ಅದು ಆತ್ಮಜ್ಞಾನ. ಜಗತ್ತಿನಲ್ಲಿ ಒಂದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂಗ ಆಗ್ಬೇಕು ನೋಡ್ರಿ. ಎಷ್ಟು ವಿದ್ಯೆಗಳವ ಅಂದ್ರೆ 64 ವಿದ್ಯೆಗಳು ಅಂತ ಬರೀತಾರೆ. 64 ವಿದ್ಯೆಗಳಲ್ಲಿ ಈ ಬ್ರಹ್ಮವಿದ್ಯೆ ಅನ್ನುವಂಥದ್ದ ಒಂದನ್ನು ಬಿಟ್ಟು ಉಳಿದ ಎಲ್ಲ ವಿದ್ಯೆಗಳನ್ನು ಕಲಿತರೆ ಕೂಡ ಅವು ನಿಷ್ಪ್ರಯೋಜನ, ಪ್ರಯೋಜನ ಇಲ್ಲ. ಇದಕ್ಕೆ ಉದಾಹರಣೆಯಾಗಿ ನಿಜಗುಣ ಶಿವಯೋಗಿಗಳು ತೋರದು ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದು ಇಲ್ಲದ ಅವನಿಗೆ ತೋರದೆಯೋ ಸುಖ ತೋರದೆಯೋ. ಏನ್ ತೋರಂಗಿಲ್ಲ ಅಂದ್ರವರು ಆನಂದ ನಿನಗಾಗೋದಿಲ್ಲ ಅಂತ ಸ್ಪಷ್ಟವಾಗಿ ಮಹಾತ್ಮ ಹೇಳ್ತಾರೆ. ನಾವು ಆನಂದವನ್ನ ಪಡೆಯಬೇಕಂತ ಇಷ್ಟು ಜ್ಞಾನವನ್ನು ತಿಳ್ಕೊಂಡಿವಿ, ಇಷ್ಟು ತಿಳಿದ್ರೂ ಕೂಡ ಅವರಿಗೆ ಆನಂದ ಆಗೋದಿಲ್ಲ ಅಂತ ನಿಜಗುಣರು ಸ್ಪಷ್ಟವಾಗಿ ಕೈ ಎತ್ತಿ ಹೇಳ್ತಾರೆ. ಯಾಕಂದ್ರೆ ಎಲ್ಲ ಜ್ಞಾನ ನಿನಗಿದೆ, ಆದ್ರೆ ಬ್ರಹ್ಮಜ್ಞಾನ ಇಲ್ಲಲ್ಲ. ಬ್ರಹ್ಮಜ್ಞಾನ ಅಂದ್ರೆ ಏನು? ನಮ್ಮ ಯಥಾರ್ಥವಾದ ಸ್ವರೂಪ, ನಾನು ಯಾರು ಅಂತ ತಿಳಿದುಕೊಳ್ಳುವುದೇ ಬ್ರಹ್ಮಜ್ಞಾನ. ಈ ಪ್ರಕಾರ ಒಂದು ಸಲ ನಾರದ ಮಹರ್ಷಿಗಳು ತಮ್ಮ ಗುರುಗಳಾದ ಸನತ್ ಕುಮಾರ್ ಇರ್ಬೇಕಲ್ರಿ, ಸನತ್ ಕುಮಾರ್ ಹತ್ರ ಬಂದ್ರು. ನಾರದಂದ್ರೆ ಮಹಾ ಪಂಡಿತರು, ಅವರಿಗೆ ತ್ರಿಲೋಕ ಜ್ಞಾನ ಇತ್ತು. 3 ಲೋಕದ ಜ್ಞಾನ, 1 ಲೋಕದ ಜ್ಞಾನ ಅಲ್ಲ. ಮತ್ತೆ ಅದಗ ತ್ರಿಕಾಲ ಜ್ಞಾನ ಇತ್ತು. ಆಮೇಲೆ ಆತನೆಯು ಏನಾಗಿದ್ದಂದ್ರೆ ವೀರ ಸನ್ಯಾಸಿ ಆಗಿದ್ದು. ವೀರ ಸನ್ಯಾಸಿ, 3 ಲೋಕದ ಜ್ಞಾನ, 3 ಕಾಲದ ಜ್ಞಾನ, ಇಷ್ಟೆಲ್ಲ ಇದ್ದಂತ ಪಂಡಿತನಾದ ನಾರದ ಒಂದು ಸಲ ಗುರುಗಳ ಸಮೀಪ ಹೋದಾಗ ಅಹಂಕಾರ ಇರ್ತದ. ಯಾಕಂದ್ರೆ ಎತ್ತು ಬಹಳ ಚಲೋ ಅದ, ಲಕ್ಷಣನಾದ, ದಷ್ಟಪುಷ್ಟ ಅದ, ಭುಜಕೋಡು ಬಾಲ ಕಾಲು ಎಲ್ಲವೂ ಕೂಡ ತದ್ರೂಪವಾಗಿದೆ. ಆದರೆ ಅದಕ್ಕೆ ಅಹಂಕಾರ ಬಹಳ ಅದ. ಕಾರಣ ಏನಂದ್ರೆ ಮುಗುದಾಣಿಲ್ಲ ಅಂತ, ಮೂಗುದಾರಿಲ್ಲ. ಮೂಗುದಾರ ಹಾಕಿದ್ರೆ ಅದು ಹತೋಟಿಗೆ ಬರ್ತದ. ಮೂಗುದಾರ ಹಾಕಿದ್ರೆ ಬಿಟ್ರೆ ಸಿಕ್ಕವ್ರಿಗೆ ತಲೆ ಹಾಕ್ಯಾಂತ ಹೋಗ್ತದೆ. ಯಾರನ್ನ ಕಂಡ್ರೆ ಇರದ ಬಿಡ್ತಾವ. ಅದು ಒಂದು ಹಾಕಿದಾಗ ಎಲ್ಲ ಹಾಕಿದ್ರು ಕೂಡ ಇರೋದು ಬಿಡ್ಲಿಲ್ಲ. ಮೂಗುದಾರ ಹಾಕಿದಾಗ ನಿನ್ನ ಹತೋಟಿ ಆಗ್ತದೆ. ಅದೇ ಪ್ರಕಾರ ನಾರದನು ಕೂಡ ನನ್ನಂತ ಪಂಡಿತರು ಯಾರ ಈ ಲೋಕದಲ್ಲಿ ಅನ್ನುವಂಥ ಗರ್ವ ಹೊಂದಿತ್ತು. ನಾನು ಬಹಳ ವಿದ್ಯೆಯನ್ನು ಕಲಿತವನು ಅನ್ನುವ ಅಹಂಕಾರ ಇತ್ತು. ಇವೆರಡನ್ನೇ ಇಟ್ಟುಕೊಂಡು ಗುರುಗಳಲ್ಲಿ ಹೋದಾಗ ಅವರ ನಯ ವಿನಯ ಬೇರೆ ಇರ್ತಾವ. ಗುರುಗಳಲ್ಲಿ ಹೇಗೆ ಹೋಗ್ಬೇಕಂತ ನಿನ್ನೆ ಹೇಳಿವಲ್ಲ, ಶಾಸ್ತ್ರ ಹೇಳಿದ. ಗುರುಗಳಲ್ಲಿ ಯಾವ ಪ್ರಕಾರ ಹೋಗ್ಬೇಕು, ಹೋದ ಮೇಲೆ ಏನು ಮಾಡಬೇಕು, ಆತನಲ್ಲಿ ಯಾವ ಪ್ರಶ್ನೆಯನ್ನು ಕೇಳಬೇಕು,
ಕೇಳಿದ ಮೇಲೆ ನೀನು ಯಾವ ರೀತಿ ಆಚರಣೆಯಲ್ಲಿ ತಂದುಕೊಳ್ಳಬೇಕು ಅನ್ನುವುದನ್ನ ಶಿಷ್ಯನ ಲಕ್ಷಣದಲ್ಲಿ ನಿನ್ನೆನೆ ಹೇಳಿದರು. ಅವರ ಅಹಂಕಾರದಿಂದ ಹೋಗಿರ್ತಾರೆ. ಆವಾಗ ಆತ್ಮಜ್ಞಾನಿಗಳಿಗೆ ಗೊತ್ತಾಗದೇನಿಲ್ಲ. ನಾವು ತಗೊಂಡ್ವಿ ಅವ್ರಿಗೇನು ಗೊತ್ತಾಗ್ತದ ನಮ್ಮ ಮನುಷ್ಯನಾಗಿದ್ದದ್ದು. ನೀವು ಮನುಷ್ಯನಿಗೆ ಏನಾದ ಎಲ್ಲ ಜ್ಞಾನಿಗಳಿಗೆ ಗೊತ್ತಾಗ್ತವ, ಅವರು ಬಾಯಿ ಬಿಟ್ಟು ಅನ್ನೋದಿಲ್ಲ. ಯಾಕೆ ಅನ್ನೋದಿಲ್ಲ ಅಂದ್ರೆ ಅವ್ರ ಮುಖ ಸೊಟ್ಟ ಮಾಡ್ತಾರೆ. ನಮ್ಮ ಒಳ್ಳೆಯದಕ್ಕಾಗಿ ಹೇಳ್ತಾರಂತ ವಿಚಾರ ಮಾಡೋರಿಗೆ ಏನು ತೊಂದರೆ ಇಲ್ಲ. ಕೆಲವರಿಗೆ ಬಹಳ ನೋವಾಗ್ತಾವ. ನಾವ್ಯಾಕೆ ಅವ್ರಿಗೆ ನೋವು ಕೊಡೋಮಂತೇಳಿ ಗುರುಗಳು ಹೇಳಕ್ ಹೋಗೋದಿಲ್ಲ. ಆ ವಿಷಯ ಗೊತ್ತಾಯ್ತು. ಅವರ ಗುರುಗಳು ಸನತ್ ಕುಮಾರರು ಕೇಳಿದ್ರು, ಏನಪ್ಪ ನೀನು ಏನು ಮಾಡ್ತಿದ್ದಿ, ಏನು ಕಲ್ತಿದ್ದಿ, ಏನು ತಿಳಿದಿದ್ದಿ ಅಂದಾಗ ಆ ನಾರದ ಹೇಳಿದ, ನಾನು 4 ವೇದಗಳನ್ನು ಅರಿತವನು. 4 ವೇದ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ಣ ವೇದ ಬಲ್ಲವನು. ಮತ್ತೆ ಅಂದ 28 ಆಗಮವನ್ನು ತಿಳಿದವನು. ಮತ್ತೆ ಅಂದ 108 ಉಪನಿಷತ್ತು ಅಲ್ಲದೆ 1180 ಗೀತಾ ಭಾಷೆಯ ಉಪನಿಷತ್ತನ್ನು ತಿಳಿದವನು. ಅವರು ಸನತ್ ಕುಮಾರ್ ಅಂದ ಮತ್ತೇನಂದ, ಆವಾಗ ಸಂಗೀತ ಬಲ್ಲವನು, ಸಾಹಿತ್ಯ ಬಲ್ಲವನು, ವ್ಯಾಕರಣ ಬಲ್ಲವನು, ಛಂದಸ್ಸು ಬಲ್ಲವನು, ಸಂಧಿ ಬಲ್ಲವನು, ಸಮಸ್ತ ಬಲ್ಲವನು. ಮತ್ತೆ ಅಂದ ಯಜ್ಞವಲ್ಲವನು, ಯಾಗವಲ್ಲವನು, ಎಲ್ಲ ವಿದ್ಯೆಗಳನ್ನು ಕಲಿತವನಂತ. ಆವಾಗ ವಿಚಾರ ಮಾಡಿ ನೋಡಿದ್ರು, ಇಷ್ಟು ವಿದ್ಯೆ ಕಲಿತಾನಲ್ಲ ಪಂಡಿತ ಇವ್ ನಾರದ. ಇಲ್ಲಿ ಇಷ್ಟೆಲ್ಲ 64 ವಿದ್ಯೆಗಳು ಇನ್ನ ಏನು ಅನ್ನೋದ್ರಾಗಾಗಿ ಸಿಟ್ಟು ಬಂತು ನಾರದ. ಋಷಿಗಳೇ ಇದ್ದಂತ ಎಲ್ಲಾ ವಿದ್ಯೆಗಳನ್ನು ಕಲಿತ ಮೇಲೆ ಇನ್ನ ಏನು ಅಂದ್ರೆ ನಿನಗೇನೇನು ಗೊತ್ತಿಲ್ಲ ಅವೆಲ್ಲವೂ ನನಗೆ ಗೊತ್ತಾವ ನೋಡು, ಅಷ್ಟು ವಿದ್ಯೆ ಕಲ್ತೀನಿ ಅಂದ. ನಿನಗೆ ಗೊತ್ತಿಲ್ಲ ಇರ್ಬೋದು, ನನಗೆ ಗೊತ್ತಿಲ್ಲದ ವಿದ್ಯೆನೇ ಜ್ಞಾನವೇ ಇಲ್ಲ ಅಂದ. ಅವಾಗ ನಾರದಂದ್ರು, ನಾರದಾಗ ಅಂದ್ರೆ ಇಷ್ಟು ವಿದ್ಯೆಗಳು ಕಲ್ತಿದ್ದಿಲ್ಲಪ್ಪ, ಕಲಿತವನು ನೀನ್ ಯಾರು ಅಂದ. ಇಷ್ಟು ವಿದ್ಯೆ ಕಲ್ತಿದ್ದಲ್ಲ, ಕಲ್ತವನು ನೀನ್ ಯಾರು? ಆವಾಗ ವಿಚಾರಕ್ಕೆ ಬಂದವನು, ಅಲ್ಲಿ ನಾರದ ನಾನೇ ಕಲ್ತೀನಿ, ಮತ್ತೆ ಕಲ್ತವನು ನೀನ್ ಯಾರು ಅಂತ ಕೇಳ್ತಾರಂದ್ರೆ ಇದ್ರಾಗೇನೋ ಮರ್ಮ ಅಂತ ಗೊತ್ತಾಯ್ತು. ಇವು ಕಲ್ತದ್ದಲ್ಲ, ಕಲಿತವನು ನೀನು, ತಿಳಿದವನೇನು. ಇವೆಲ್ಲ ನಿನ್ನ ಕಡೆಯಿಂದ ತಿಳಿಸ್ಕೊಂಡಿವಿಲ್ಲ. ತಿಳಿಸ್ಕೊಂಡು ವೇದಗಳು, ಆಗಮಗಳು, ಉಪನಿಷತ್ತುಗಳು, ವ್ಯಾಕರಣಗಳು ನೀ ತಿಳಿದದ್ದಲ್ಲ, ತಿಳಿದವ ನೀನು ಯಾರು ಅಂದಾಗ ಉತ್ತರ ಹೇಳಲಿಕ್ಕೆ ಅಸಾಧ್ಯವಾದಾಗ ಗುರುವೇ ಮತ್ತ ರಾಮ ಕೇಳಿದಂಗ ತನ್ನ ನಿಜ ಸ್ಥಿತಿ ತಾನಾರೆಂದು. ಗುರುವೇ ಕಲ್ತವನು ನಾನು. ಹೌದು ನೀನಂತೆಲ್ಲ ನೀನ್ ಯಾರು ಅದು ಹೇಳಂತಾವ. ನೀನ್ ಯಾರು? ಶರೀರವೇ ತಿಳಿದದೋ, ಇಂದ್ರಿಯಾದಿಗಳು ತಿಳಿದವೋ, ಮನಸ್ಸೇ ತಿಳಿತೋ, ಬುದ್ಧಿನೇ ತಿಳಿದದೋ, ಚಿತ್ತನೇ ತಿಳಿದದೋ, ಅಹಂಕಾರವೇ ತಿಳಿದದೋ, ಐವಿಧ್ಯನೇ ತಿಳಿದದೋ, ಅಸ್ಮಿತೆ, ರಾಗ, ದ್ವೇಷ, ಅಭಿನವೇಶ, ಕ್ಲೇಶ, ಪಂಚಪ್ರಾಣಗಳಾವ. ಅನ್ನಮಯ ಕೋಶ ಆದ, ಮನೋಮಯ ಕೋಶ ಆದ, ವಿಜ್ಞಾನಮಯ ಕೋಶ ಆದ, ಆನಂದಮಯ ಕೋಶ ಆದ. ಇದರಾಗಿ ಯಾವುದು ತಿಳಿದ ನನಗೆ ಹೇಳು ಅಂತಂದಾಗ ಆತನಿಗೆ ಗೊತ್ತಾಗದಿದ್ದಾಗ ಶರಣ ಹೋದಾಗ, ನೋಡು ಎಲ್ಲ ವಿದ್ಯೆಯನ್ನು ಕಲ್ತಿದ್ದೆಲ್ಲ ತೋರದಯ್ಯ ಸುಖ, ತೋರದಯ್ಯ. ಯಾಕೆ ಆನಂದ ಆಗಿಲ್ಲ ನಿನಗ ಅಂದ್ರೆ
ಯಾವ ವಿದ್ಯೆಯನ್ನು ತಿಳಿಬೇಕಾಯಿತು ಅದು ಒಂದನ್ನು ಬಿಟ್ಟಿದ್ದೆ, ಉಳಿದುವೆಲ್ಲ ತಿಳ್ಕೊಂಡಿದ್ದೆ. ಯಾವ ವಿದ್ಯೆ? ಇಲ್ಲಿ ಜ್ಞಾನ ಅಂತಾರಲ್ಲ, ಜ್ಞಾನ. ಅರಿವೆ ನೀನೆಂದು ಸದ್ಗುರು ಬೇಡ ತಿಳಿವನೇ ಜಾಣರ ದೇವ, ಅರಿವಿನೋಳ ಅನ್ಯ ಕಲ್ಪನೆಗಳು ಉಳಿವನೇ ಜಾಣರ ದೇವ, ಅರಿವೇ ವಿದ್ಯಾ ದೈವ ಗುರು ಎಂದು ಭಜಮನೇ ಜಾಣರ ದೇವ. ಇನ್ನು ಅನಂತ ಮಾತುಗಳು ಹೇಳಿದ ಮಾತು. ಅದು ತಿಳಿದ ಮೇಲೆ ಮೋಹ ನಮಗೆ ಹುಟ್ಟಂಗಿಲ್ಲ. ದೇಹದ ಮೇಲೆ, ಬಂಧುಗಳ ಮೇಲೆ, ಈ ಯಾವ ಅನಿತ್ಯವಾದ ವಸ್ತುಗಳ ಮೇಲೆ ನಮಗೆ ಯಾಕೆ ಮೋಹ ಆಗ್ಯದ? ಪ್ರೇಮ, ಪ್ರೀತಿ ಆಗ್ಯದಲ್ಲ. ಯಾಕಾಯ್ತು ಅಂದ್ರೆ ಅವುಗಳ ಸ್ವರೂಪವನ್ನು ತಿಳಿಲಿಲ್ಲ, ಅಥವಾ ನಮ್ಮ ಸ್ವರೂಪವನ್ನು ತಿಳಿಲಿಲ್ಲ. ಎರಡರಲ್ಲಿ ಒಂದು ತಿಳಿದ್ರೆ ಮೋಕ್ಷ ಆಗ್ತದೆ. ಎರಡರಲ್ಲಿ ಒಂದು ತಿಳಿಬೇಕು. ಅನಿತ್ಯ ಯಾವುದು ಜಗತ್ತಿನಲ್ಲಿ, ಲೋಕದಲ್ಲಿ ಅನ್ನುವುದನ್ನು ಒಂದಾದ ತಿಳಿಬೇಕು. ಮತ್ತೆ ಈ ಲೋಕದಲ್ಲಿ ನಿತ್ಯ ಯಾವುದು ಅನ್ನುವುದು ಒಂದಾದ ತಿಳಿಬೇಕು. ಎರಡು ತಿಳಿದ್ರಂತೂ ಇನ್ನು ಬಹಳ ಚಲೋ ಆಯ್ತು. ಒಂದು ತಿಳಿದ್ರೆ ಒಂದು ತಿಳಿದಂಗೆ ಆಗ್ತದೆ. ಇಲ್ಲಿವರೆಗೆ ಹಗಲನ್ನು ತಿಳಿದಿದ್ದೀವಿ, ರಾತ್ರಿನ ತಿಳಿಲಿಕ್ಕೆ ಯಾವ ದೀಪ ಹಚ್ಚೋದು ಬೇಕಾಗಿಲ್ಲ. ರಾತ್ರಿ ಪಕ್ಕ ತಿಳಿದು ಅಂದಮೇಲೆ ಹಗಲು ಬರ್ತದ ಅಂತ ಅಂತೇಳಿ ಅವಶ್ಯಕತೆ ಇಲ್ಲ. ಒಂದು ನಕಲಿ ಒಂದು ಅಸಲಿ ಅನ್ನುವಂಥ ನೋಟಿನಲ್ಲಿ ಒಂದು ತಿಳ್ಕೊಂಡ್ರೆ ಸಾಕು, ಮನುಷ್ಯನಿಗೆ ಅಪಾಯ ಆಗೋದಿಲ್ಲ. ಅಸಲಿ ನೋಟು ಹೀಗೆ ಇರ್ತಂತ ಗೊತ್ತಾದ್ರೆ ಆಯ್ತು. ನಕಲಿ ನೋಟು ನೋಡಿದ್ರೆ ಅಲ್ಲೇ ಬಿಸಾಕ್ತಾನ ಅವನು. ಯಾಕೆ? ಅಸಲಿ ನೋಟಿನ ಜ್ಞಾನ ಇದ್ದಾಗ ಇದು ನಕಲಿ ಅಂತ ತಾನೇ ಗೊತ್ತಾಗ್ತದೆ. ಅಥವಾ ನಕಲಿ ನೋಟಿನ ಜ್ಞಾನ ಇತ್ತಂದ್ರೆ ಇದು ಅಸಲಿ ಅನ್ನೋದು ತಾನೇ ಗೊತ್ತಾಗ್ತದೆ. ಅದರಂತೆ ಇಲ್ಲಿ ಕೂಡ ಇದು ನಿತ್ಯ ಅನಿತ್ಯ ಎಂಬುದನ್ನು ಅರಿಯದೆ ನಾವೇನ್ ತಿಳಿಬೇಕಾಗದ ಇಲ್ಲಿ ಅಂದ್ರೆ, ಜಗತ್ತಿನಲ್ಲಿ ನಿತ್ಯ ಅಂದ್ರೆ ಯಾವಾಗಲೂ ಇರ್ತಕ್ಕಂಥ ಒಂದು ವಸ್ತು ಅದ. ಯಾವಾಗಲೂ ಇರಲಾರದ ಇದ್ದಂತೆ ಇರುವಂತ ವಸ್ತು ಒಂದಾದ, ಯಾವಾಗಲೂ ಇರೋದಿಲ್ಲ. ಆದ್ರೆ ಇದ್ದಂಗ ತೋರ್ತದ. ಇನ್ನೊಂದು ಯಾವಾಗಲೂ ಇರುವ ವಸ್ತು ಅದ. ಅದರಲ್ಲಿ ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನರಿಯದೆ ಯಾವಾಗಲೂ ಇರೋದು ಯಾವುದು? ಯಾವಾಗಲೂ ಇರುವಂತ ವಸ್ತು ಅದು ಆತ್ಮ ಅಥವಾ ಪರಮಾತ್ಮ ಅಥವಾ ಬ್ರಹ್ಮ ಅಥವಾ ಲಿಂಗ ಅಂತ ಹೆಸರುಗಳು ಬೇರೆ. ಲಿಂಗ ಅಂತ ಇಟ್ಕೊಂಬ್ರಿ, ಆತ್ಮ ಅಂತ ಇಟ್ಕೊಂಬ್ರಿ, ಅಥವಾ ಪರಮಾತ್ಮ. ಆ ಪರಮಾತ್ಮನ ಲಕ್ಷಣವನ್ನು ತಿಳಿಯಬೇಕು. ಇದು ನಿತ್ಯ ಅಂತ ನಮಗೆ ದೃಢಜ್ಞಾನ ಆಗ್ಬೇಕಾದ್ರೆ ಅದು ಲಕ್ಷಣ ತಿಳಿಯಬೇಕು. ಈತನೇ ಸೂಗಪ್ಪ ಅಂತ ಪಕ್ಕ ಆಗ್ಬೇಕಾದ್ರೆ ಸೂಗಪ್ಪನ ಲಕ್ಷಣ ತಿಳಿಬೇಕು ನಾವು. ಇಲ್ಲ ಬರೇ ಸೂಗಪ್ಪ ಸೂಗಪ್ಪ ಅಂದ್ರೆ ಊರು ತುಂಬ ಸೂಗಪ್ಪ, ಊರು ತುಂಬ ಸೂಗಪ್ಪ ಇಲ್ಲ. ಈತನೇ ಗುಡಬಲ್ಲ ಸೂಗಪ್ಪ ಅನ್ಬೇಕಾದ್ರೆ ಆತನ ಲಕ್ಷಣ ಪಕ್ಕ ಗೊತ್ತಾವ. ಆವಾಗ ಮಾತ್ರ ಮೋಸ ಹೋಗೋದಿಲ್ಲ. ಮೋಸ ಹೋಗ್ತಾನೆ. ಯಾರಿಗಾದ್ರೂ ಕಳಿಸ್ತ, ಗುಡಬಲ್ ಸೋಗಪ್ಪನ ಕಳಿಸ್ತ ನೋಡಪ್ಪ ನೀವು ಕೊಡ್ರಿ ಅಂತೀರಿ. ಸುಮ್ಮನೆ ವ್ಯವಹಾರ. ಅಲ್ಲಿ ಹೋಗ್ತಾನೆ. ಈ ಕಳಿಸದೆ ಗುರುಗಳು ಅಂತ ಹೇಳಿದಾಗ ಸರಿ ಅಂತ ಪಕ್ಕ ಲಕ್ಷಣ ಗೊತ್ತಿತ್ತು. ಆತಗ ನಾನು ಹೇಳಿದ್ದು ಕೊಟ್ರೆ ನನಗೆ ಮುಟ್ತದ. ಇಲ್ಲ ಗುರುಗಳು ಕಳಿಸದೆ ನನ್ನ ಹೆಸರು ಸೂಗಪ್ಪ ಅಂತ ಯಾರನ್ನ ಹೋದಾಗ ಅವ್ರಿಗೆ ಕೊಟ್ರೆ ಮೋಸ ಆಗ್ತಾನೆ. ಮೋಸ ಆಗ್ತಾ ಇಲ್ಲ. ಪಕ್ಕ ಲಕ್ಷಣ. ಅದಕ್ಕೆ ಲಕ್ಷಣ ಏನ್ ಕೊಟ್ರು? ಸತ್ತು ಚೆತ್ತು ನಿತ್ಯ ಆನಂದ ಪರಿಪೂರ್ಣವಾದ ವಸ್ತುವೇ ನಿತ್ಯವಾದ ವಸ್ತು. ಅದು ಸದ್ರೂಪವಾಗಿರಬೇಕು, ಚಿದ್ರೂಪವಾಗಿರಬೇಕು, ನಿತ್ಯ ಆಗಿರಬೇಕು, ಆನಂದವಾಗಿರಬೇಕು. ಆ ಆನಂದ ಹೇಗಿರಬೇಕು? ಪರಿಪೂರ್ಣವಾಗಿರಬೇಕು. ಸುಮ್ಮನೆ ಪರಿಪೂರ್ಣಕ್ಕೆ ಹೋಗೋಣ.
ಪರಿಪೂರ್ಣವಾಗಿರಬೇಕು. ಸಾಮಾನ್ಯವಾಗಿ ಹಗಲಿಂದ ಸೂರ್ಯನಿಂದ ನಮಗೆ ಆನಂದ ಆಗ್ತದೆ ಬೆಳಕಿನಲ್ಲಿ, ಚಂದ್ರನಿಂದ ಹುಣ್ಣಿ ಮೇಲೆ ನಮಗೆ ಆನಂದ ಆಗ್ತದೆ, ಸುಮ್ಮನೆ ದೊಡ್ಡದಕ್ಕೆ ಹೋಗಿ ಮೊದಲಂತ. ಆದರೆ ಇವೆಲ್ಲವೂ ಪೂರ್ಣ ಆನಂದ ಕೊಡೋದಿಲ್ಲ. ಚಂದ್ರನಿಂದ ಆದಂಥ ಆನಂದ ಸೂರ್ಯನಲ್ಲಿಲ್ಲ, ಸೂರ್ಯನಿಂದ ಆಗುವಂಥ ಆನಂದ ಚಂದ್ರನಲ್ಲಿಲ್ಲ. ಅನಿತ್ಯಲ್ಲ, ಅದು ಹುಣ್ಣಿಮೆಯಲ್ಲಿ ಆಗ್ತಕ್ಕಂಥ ಆನಂದ, ಇದು ಅಮಾವಾಸ್ಯೆ ನಂತರದಿಂದ ಆಗುವಂಥ ಆನಂದ. ಹಾಗೆ ವಿಚಾರ ಮಾಡಿದರೆ ಪೂರ್ಣ ಅಂದರೆ ಅದು ಯಾವಾಗಲೂ ಆನಂದ ಆಗಿರಬೇಕು. ಯಾವಾಗಲಂದರೆ ಹುಟ್ಟಿದಾಗನೂ ಆನಂದ, ಯೌವನದಲ್ಲಿ ಆನಂದವಾಗಿರಬೇಕು, ಮುಪ್ಪಿನಲ್ಲಿ ಆನಂದ ಇರಬೇಕು, ಸಾಯುವಾಗ ಕೂಡ ಆನಂದವಾಗಿತ್ತು ಅಂದರೆ ಅದು ಪರಮಾತ್ಮನ ಆನಂದ, ಆತ್ಮ ಆನಂದ ಅಥವಾ ಸ್ವರೂಪ ಆನಂದ. ಅದು ಸ್ವರೂಪ ಆನಂದ. ಬಾಲ್ಯದಲ್ಲಿ ಬಹಳ ಹುಡುಗರಿಗೆ ಆನಂದ ಆಗ್ತದೆ. ಬಾಲಸ್ತಾವತ್ ಕ್ರೀಡಾಸಕ್ತ. ಬಾಲ್ಯದಲ್ಲಿ ಮಕ್ಕಳು ಆಟ ಆಡಕ್ ಹೋಗ್ತಾರಲ್ಲ, ಎಂಥ ಆನಂದ. ತಂದೆ ತಾಯಿಗಳು ಮಗಳಿಗೆ ಚಹಾ ಕೊಡಲಿ, ಟಿಫಿನ್ ಮಾಡಲಿ, ಬ್ರೆಡ್ ತಿನ್ನಲಿ ಅಂತ ಎಷ್ಟು ಪ್ರಯತ್ನ ಮಾಡಿ ಕರೀತಾರ. ಆಟದಲ್ಲಿ ಮಗ್ನ ಆಗ್ಯಾವ. ಆಟದಲ್ಲಿ ಏನು ತಿಂಡಿಲ್ಲ, ತಿನಿಸಿಲ್ಲ, ಏನಿಲ್ಲ, ಅದು ಬರೀ ಆಟದಲ್ಲಿ ಅಷ್ಟು ಆನಂದ ಆಗ್ಯದ ನೋಡ್ರಿ. ಆವಾಗ ಮತ್ತೆ ಕರೆದಾಗ ಆ ಆಟವನ್ನು ಬಿಟ್ಟು ಮನೆಗೆ ಬರ್ತಾವ. ಆಟ ಆಡುವಾಗ ಇದ್ದಂಥ ಸಮಯದಲ್ಲಿದ್ದಂಥ ಆನಂದ ಮನೆಗೆ ಬಂದಾಗ ಇರಂಗಿಲ್ಲ ಹುಡುಗರಿಗೆ. ಮನೆಗೆ ಬಂದಿರ್ತದೆ, ಇರಲಿ. ಈ ಆಟದಲ್ಲಿ ಅಷ್ಟು ಆನಂದ ಪಟ್ಟಂತ ಬಾಲಕ ಅದೇ ಆನಂದ ಯೌವನದಲ್ಲಿ ಇತ್ತು ಅಂದ್ರೆ ನಾವ್ಯಾರು ಕೂಡ ಸುಖಕ್ಕಾಗಿ ಇನ್ನೊಂದು ಸ್ತ್ರೀಯಳ ಕೈಯನ್ನು ನಾವ್ಯಾರು ಹಿಡಿತಿದ್ದಿಲ್ಲ. ಅವರು ನಮ್ಮ ಕೈ ಹಿಡಿತಿದ್ದಿಲ್ಲ, ನಮ್ಮ ಕೈ ನಾವು ಅವ್ರ ಕೈ ಹಿಡಿತಿದ್ದಿಲ್ಲ. ಬಾಲ್ಯದಲ್ಲಿ ಆಗೋದಿಲ್ಲ ಆನಂದ. ಅವನೇ ನೀನೀಗ, ನೀನೆಲ್ಲ ಬೆಳೆದು ಯೌವನ ಆದಾಗ ಆದ್ರೆ ಆನಂದವಾಯಿತು. ಬಾಲ್ಯಾವಸ್ಥೆ ಶರೀರವಾಯಿತು, ಆಟ ಪಾಠದಲ್ಲಿದ್ದಂಥ ನಿತ್ಯವಾದ ಆನಂದ ಆಯಿತು, ಯೌವನವಾದ ಶರೀರ ಬಂತು. ಈಗ ಇನ್ನೊಂದು ಆನಂದ ಬಯಸಕತ್ತದ ಈಗ, ಹೌದಿಲ್ರಿ? ಆವಾಗ ಇಲ್ಲೋಯ್ತು ಮನಸ್ಸು, ಸ್ತ್ರೀ ಆಸಕ್ತ. ಒಂದು ಹೆಣ್ಣಿನಲ್ಲಿ ಆಸಕ್ತಿಯನ್ನ, ಮೋಹವನ್ನ ಪಡಿಬೇಕು ಅನ್ನೋ ಒಂದು ಉತ್ಪತ್ತಿ ಆಗ, ಅದು ಆಯ್ತಂತ ಯೌವನದಲ್ಲಿ. ಮತ್ತೆ ಆ ಆನಂದ ಬಾಲ್ಯದಲ್ಲಿದ್ದಂಥ ಆನಂದ ಯೌವನದಲ್ಲಿಲ್ಲ. ಆಟದಲ್ಲಿ ಚಿಣುಕೋಲು ಕೊಡ್ತಾರೆ, ಗೋಲಿ ಕೊಟ್ಟು ಆಟ ಆಡಿ ಪಾಪ ಅಂತಾರೆ. ನಾವಾಗ ಹೋಗ, ನೀನು ತವ್ರ ಮನೆಗೆ ಹೋಗಿ ಹೆಂಡತಿ ಅಲ್ಲಿಗಾನ ಹೋಗಿ ಬಾ, ಬೀಗರಲ್ಲಿನ ಹೋಗಿ ಬಾ, ಇಲ್ಲ ಹೆಣ್ತಿನ ಮನೆ ಕರ್ಕೊಂಬರ ಅಂತ ಹೇಳ್ತಾರೆ. ಇವನ್ನ ಆಟ ಆಡಕ್ಕೆ ಹೋಗಂತಾರ ನನಗೆ. ಯಾಕಂದ್ರೆ ಅದರಲ್ಲಿ ಆಸಕ್ತಿ ಇಲ್ಲಿ. ಈಗ ಸ್ತ್ರೀ ಆಸಕ್ತಿ ಅದು ಬಹಳ ನಡೆದೊಳಗಾಗಿ ಮುಪ್ಪಾವಸ್ಥೆ ಅಂತ ಬರ್ತದೆ. ಮುಪ್ಪಿನ ಅವಸ್ಥೆಯಲ್ಲಿ ಯೌವನದಲ್ಲಿ ಇದ್ದಂಥ ವಿಷಯ ಆನಂದ ಮುಪ್ಪಾವಸ್ಥೆಯಲ್ಲಿ ಅವನಿಗೆ ಬೇಕಾಗಿದೇನು? ಬೇಕಿಲ್ಲ. ಅದೇ ಯೌವನಾವಸ್ಥೆಯಲ್ಲಿ ಅದರಿಂದ ಆನಂದ ಪಟ್ಟಿದ್ದು ಅದೇ ಅವಸ್ಥೆ ಅದ, ಅದೇ ಶರೀರ ಅದ. ಈ ಮುಪ್ಪಾವಸ್ಥೆಯಲ್ಲಿ ಯಾಕೆ ದುಃಖ ಆಗತ್ತೆ ನಿನಗೆ? ಇವೆಲ್ಲ ವಿಷಯದಿಂದ ಆಗ್ತಕ್ಕಂಥ ಸುಖಗಳೇನಾವ ಅನಿತ್ಯವಾದ ಸುಖ ಅಂತ. ನಿತ್ಯ ಅಲ್ಲೇ. ಒಂದು ಕಾಲದ ಸುಖ ಕೊಟ್ರೆ ಅವೇ ಮತ್ತೊಂದು ಕಾಲದ ದುಃಖ ಕೊಡ್ತಾವ. ವಿಷಯಗಳಲ್ಲಿ ಅಷ್ಟು ಬಹಳ ಬಹಳ ಭಗವಂತ ಎಲ್ಲರನ್ನ ಮೋಹವಾಗ ಮಾಡ್ಯಾನ ನೋಡ್ರಿ.
ಅರೆ ಒಂದು ವಸ್ತು ಬೇಕಾಗ್ಯದ, ಅದೇ ವಸ್ತು ಇನ್ನೊಂದ್ಸಲ ಬ್ಯಾಡ ಆಗ್ತದಂದ್ರೆ ಎಷ್ಟು ಔಚಿತ್ಯ ಇರ್ಬೋದು ಅಂತ ವಸ್ತುಗಳಲ್ಲಿ. ಬೇರೆ ವಸ್ತು ಸುಖ ಕೊಡಕ್ಕೊಂದು, ದುಃಖ ಕೊಡಕ್ಕೊಂದು, ಆದ್ರೆ ಬೇರೆ ಬೇರೆ ಅಂದ್ರೆ ಆ ಪ್ರಶ್ನೆ ಬೇರೆ. ಬೇರೆ ಬೇರೆ ಇದ್ರೆ ನಾವು ಬಹಳ ಹುಷಾರಿದ್ದೀವಿ, ಸುಖದಷ್ಟೇ ತಗಂತಿದ್ವಿ, ದುಃಖದ ಹೊರಗೆ ಬಿಡ್ತಿದ್ವಿ. ಹೌದಿಲ್ಲ? ಈಗ ನಾವು ಒಂದು ವಸ್ತುವಿನಿಂದ ಯೌವನದಲ್ಲಿ ಸುಖ ಆಯಿತು, ಅದು ಮುಂದೆ ಅದೇ ವಸ್ತು ದುಃಖ ಕೊಡ್ತದಂತ ಗೊತ್ತಾಗಿತ್ತಂದ್ರೆ ಯಾರು ಆ ವಸ್ತುವಿನ ಸಮೀಪ ಹೋಗ್ತಿದ್ದಿಲ್ಲ. ಹೋಗ್ತೀವೇನು? ಇಲ್ಲ. ಅದಕ್ಕೆ ಭಗವಂತ ಬಹಳ ಮರ್ಮೆಟ್ಟು ಮಾಡೋಣ. ಹೀಗಾಗಿ ಇವೆಲ್ಲವೂ ಎಂತಹ ಸುಖ ಅಂದ್ರೆ ಅನಿತ್ಯವಾದ ಸುಖ. ನಿತ್ಯವಾದ ಸುಖ ಯಾವುದ್ರಿ? ನಿತ್ಯವಾದ ಸುಖ ಜಾಗ್ರದಲ್ಲಿ ಇದ್ದಂಥ ಆನಂದ ಸ್ವಪ್ನದಲ್ಲಿನೂ ಆದ, ಸ್ವಪ್ನಾವಸ್ಥೆಯಲ್ಲಿ ಇದ್ದಂಥ ಆನಂದ ನಿದ್ರಾವಸ್ಥೆಯಲ್ಲೂ ಆದ. ಸ್ವಪ್ನದಲ್ಲಿ ಜಾಗ್ರದಲ್ಲಿ ವಸ್ತುಗಳುಂಟು, ಜಾಗ್ರದಲ್ಲಿ ವಸ್ತುಗಳಿಂದ ಜೀವನಿಗೆ ಸುಖ ಆಗ್ತದೆ, ಆನಂದ ಪಡಿತಾನ ಅವನು. ಕಣ್ಣಿಂದ ರೂಪ ನೋಡಿ ಹಂಗೆ ನೋಡಿ ಬಂದೆ, ಭಾಳ ಚಂದ ಆಯ್ತಪ್ಪ, ಇವತ್ತು ನಿನ್ನೆ ನಾಳೆ 3 ದಿನ ನಾಡದೊರೆ ವೈಭವ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ರಾಯಚೂರ. ಎಷ್ಟು ಜನ, ಎಷ್ಟು ಬಸ್ಸು, ವಿಚಿತ್ರ. ನಾನೇ ನೋಡಿದ್ರೆ ಬೆರಗ ಇದೆ ಇವತ್ತು. ಅಷ್ಟು ಜನ ಆನಂದ ಪಡ್ತಾರಲ್ಲ. ಯಾವುದರಿಂದ? ಬರೇ ಕಣ್ಣಿನಿಂದ ಅದೆಲ್ಲ ನೋಡಿ 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 ಬಂದು ಎಷ್ಟು ಆನಂದ ಪಡ್ತಾರ. ಇವೆಲ್ಲ ಜಾಗ್ರದಾಗ ಇರ್ತೇವಿಲ್ಲ, ಈಗ ಎದ್ದೀವಲ್ಲ ಜಾಗ್ರ, ಇದರಿಂದ ಆನಂದ ಆಯ್ತು. ಇದು ವಿಷಯ ಆನಂದ. ನೇತ್ರದಿಂದ ಹೊರ ಪ್ರಪಂಚದ ವಸ್ತುಗಳನ್ನು ನೋಡಿ ಏನು ಆನಂದ ಆಗ್ಯದ, ಸುಖ ಆಗ್ಯದ, ಅದು ಕ್ಷಣಿಕವಾದ ಜಾಗ್ರಾವಸ್ಥೆಗೆ ಸೀಮಿತ. ಸ್ವಪ್ನದಲ್ಲಿ ವಸ್ತುಗಳಿಂದ ಆಗೋದಿಲ್ಲ, ಜೀವನಿಗೆ ವಾಸನೆಯಿಂದ ಆಗ್ತದೆ. ವಸ್ತುಗಳು ಇರೋದಿಲ್ಲ ಸ್ವಪ್ನದಾಗ. ವಸ್ತಾವೇನ್ರಿ? ಕುದುರೆ ಮೇಲೆ ಕುಂತಂಗ ಆತದ, ಆನೆ ಮೇಲೆ ಕುಂತಂಗ ಆತದ. ಅಲ್ಲಿ ಆನೆ ಕುದುರೆ ಒಳಗಿದ್ದ ಗತಿ ಏನಾಗ್ತಿತ್ತು? ಆನೆಲ್ಲ, ಕುದುರೆ ಇಲ್ಲ, ಒಂಟಿಲ್ಲ, ಯಾವ ಸಭೆ ಇಲ್ಲ, ಸಮಾರಂಭ ಇಲ್ಲ, ತಿಂಡಿಲ್ಲ, ತೀರ್ತಿಲ್ಲ, ಎಲ್ಲವೂ ಆದಂಗ ಆತನು. ಬರೇ ವಾಸನೆಯಿಂದ ಅಷ್ಟೆ. ಅದು ಆನಂದ ಆಗ್ತದೆ. ವಾಸನೆ ಇರಲಿ, ವಸ್ತುವಿರಲಿ, ಒಟ್ಟು ಆನಂದ ಆಯ್ತಲ್ಲ. ನಿದ್ರಾವಸ್ಥೆ ಜೀವನಿಗೆ ಆನಂದ ಎದರಿಂದ ಆಯ್ತು? ನಿದ್ರಾವಸ್ಥೆಯನ್ನು ನಾವು ಮಲಗಿದಾಗ ಕಾರಣ ಶರೀರದಲ್ಲಿ ಗಾಢವಾದ ನಿದ್ದೆಯಲ್ಲಿ ಭಿಕ್ಷುಕನಿಗೂ ಮಹಾರಾಜನಿಗೂ ರಾಜನಿಗೂ ರೈತನಿಗೂ ಸಮಾನವಾದ ಆನಂದ ನೋಡ್ರಿ ನಿದ್ರೆಯಲ್ಲಿ. ಶ್ರೀಮಂತಗ ನಿದ್ರೆಯಲ್ಲಿ ಬೇರೆ ಆನಂದ, ಬಡವರಿಗೆ ಬೇರೆ ಆನಂದ ಆಗಿದೇನು? ಅಲ್ಲಿ ಶ್ರೀಮಂತಿಕೆಯ ವಸ್ತುಗಳಿಲ್ಲ, ಬಡತನದ ತಿಪ್ಪಲಿನಿಲ್ಲ. ಬಡತನನೇ ಇಲ್ಲ, ಶ್ರೀಮಂತಿಕೆ ಇಲ್ಲ, ಆನಂದ ಸಮಾಧಿ ಇಲ್ಲ. ಇಬ್ಬರಲ್ಲಿ ಒಂದೇ ಆದಿಲ್ಲ ಆನಂದ. ಅದು ಯಾರ ಆನಂದ? ಅದು ನಿತ್ಯ ಆನಂದ. ಅದು ನಿತ್ಯ ಆನಂದ. ಆ ಆನಂದದಲ್ಲಿ ಏನೋ ದುಃಖ ಅದನ್ನ ಯಾರಿಗೇನ? ಆ ಆನಂದದಲ್ಲಿ ಎದ್ದಾಗ ದುಃಖ ಆಗ್ತದ, ಬಿದ್ದಾಗ ಆನಂದ ಆಗ್ತದೆ. ಬಿದ್ದ ತಕ್ಷಣ ಆನಂದ ಆಗ್ತದೆ. ಬಿಡೋದಂದ್ರೆ ಏನು? ನಿದ್ದೆ ಹೋದಾಗ ಆನಂದ ಆಗ್ತದಿಲ್ಲ. ಆ ಆನಂದ ಎಲ್ಲಿದ್ದ ಬಂತು? ಎಲ್ಲಿತ್ತು? ವಸ್ತುಗಳಿಂದ ಇತ್ರಿ. ರಾಯಚೂರಿಗೆ ಹೆಲಿಕಾಪ್ಟರ್ ಬಂದಿದ್ದು, ಅಲ್ಲೇನು ವೈಭವ ನಡೆದಿತ್ತು, ಅದರಿಂದ ಆಗ್ಯದಂತಿದ್ದಿ, ನಿದ್ದೆಗೆ ಅವಿಲ್ಲ. ವಾಸನೆಗಳಿಂದ ಆಗ್ಯದ ಅಂದ್ರೆ ವಾಸನೆ ವಸ್ತುಗಳು ಇಲ್ಲ. ಮತ್ತೆ ಏನಾದರೂ ಬೇರೆ ಪದಾರ್ಥಗಳು ಅಂದ್ರೆ ಶರೀರ ಆದ, ಶರೀರ ಕೂಡ ಅಲ್ಲಿಲ್ಲ. ನೋಡ್ರಿ, ಗಾಢವಾದ ನಿದ್ದೆಯಲ್ಲಿ ನೀವು ಮಲಗಿದ ಜಾಗ ಯಾವುದೂ ಎಚ್ಚರಿಲ್ಲ. ಶರೀರ ಹೇಗೆ ಬಿದ್ದದ ಎಚ್ಚರಿಲ್ಲ. ಶರೀರ ಮೇಲೆ ಹೊದಿಕಮದ ಆದೋ ಹಾಸಿಗೆ ಆದೋ ಗೊತ್ತಿಲ್ಲ. ನಿದ್ದೆಯಲ್ಲಿ ನನ್ನ ಕೈ ಕಾಲು ಎಲ್ಲಿ ಬಿದ್ದಾವ ಅಂತ ಗೊತ್ತಿಲ್ಲ.
ಒಟ್ಟು ನನಗೊಂದು ಶರೀರ ದೇಹ ಆದ ಅನ್ನುವುದೇ ಗೊತ್ತಿಲ್ಲಲ್ಲ. ಶರೀರ ಕೂಡ ಭಾವ ಯಾವಾಗ ಜೀವಾತ್ಮ ಬಿಡ್ತಾನ ಆವಾಗಲೇ ಆನಂದ ಪ್ರಕಟ ಆಗ್ತದೆ ನೋಡ್ರಿ. ಅನುಭವ ಇದು. ಶರೀರ ಹಿಡ್ಕೊಂಡು ಮಲ್ಕೊಂಡು ಬಿಟ್ಟು ಮಲಿಗೆ ಜೀವಾತ್ಮ ತಾದಾತ್ಮ ಭಾವದಿಂದ ಹೊರಗೆ ಬಂದನಲ್ಲಿ ಗೆದ್ದಗಳೇ ತಾದಾತ್ಮ ಆಗ್ತಾನ, ಬಿದ್ದಗಳೇ ಸಾಕ್ಷಿ ಆಗ್ತಾನ. ಹಾಗಾಗಿ ಅಲ್ಲಿ ಏನಾಯ್ತು, ಬರೇ ಆನಂದ ಆಯ್ತು ನೋಡಪ್ಪ. ಅಲ್ಲಿ ನಾವು ನೀವು ಬಯಸ್ತಕ್ಕಂಥ ಆನಂದ ಯಾವುದು? ಅಂಥ ಆನಂದವೇ ಆಗಲಂತ ಬಯಸ್ತೀವಿ. ಅಂಥ ಆನಂದ ಯಾಕೆ ಆಗಿಲ್ಲ ಅಂತ ಯಾರನ್ನ ಕೇಳಕ್ ಹೋದಾಗ ಅವರು ಮತ್ತೆ ವೈದ್ಯಕೀಯ ಶಾಸ್ತ್ರ ಪಂಚಾಂಗ ತಗೊಂಡು, ಇಲ್ಲ ನೀನು ಮನೆ ಈ ಬಾಗಿಲು ಈ ಕಡೆ ಇಟ್ಟಿದ್ದಿ, ಕಿತ್ತಿ ಈ ಕಡೆ ಇಡ ಆತದಂತಾರ. ಇಲ್ಲ ಆಯ ಹಾಕದೆ ಸ್ವಲ್ಪ ತಪ್ಪಾಗ್ಯದ, ಗಾಡೆ ಹೊಡಿ ಇನ್ನೊಂದು ತೆಗಿ ಅಂತಾರ. ಇದಾಗಲ್ಲ ದೇವ್ರನ್ನ ಮಾಡ್ತಾ ಇದ್ ನೋಡು ನೀನು ಅಂತಾರ. ಆ ದೇವರಲ್ಲಿ ಹೋಗು ಇಂಥದ್ದು ಮಾಡಂತಾರ. ಇಷ್ಟೆಲ್ಲ ಮಾಡ್ಕೊಂತ ಬಂದೀವಿ ಅಂತ ಆನಂದ ಆಗಿದೇನು? ಆಗಿಲ್ಲ, ಆಗೋದಿಲ್ಲ ಅಂತ. ಅಂದ್ರೆ ಇದು ಯಾರ ಆನಂದ ಅಂದ್ರೆ ನಮ್ಮ ಸ್ವರೂಪ ಆನಂದ. ನಮ್ಮೊಳಗೆ ಇದ್ದದಕ್ಕೆ ಅಲ್ಲಿ ಪ್ರಕಟ ಆಯ್ತು ನೋಡ್ರಿ. ಹಣ ಇಲ್ಲ, ಅಧಿಕಾರ ಇಲ್ಲ, ಅಂತಸ್ತಿಲ್ಲ, ಬಟ್ಟೆ ಇಲ್ಲ, ಬರೆ ಇಲ್ಲ, ದೇಹ ಇಲ್ಲ, ಏನಿಲ್ಲದೆ ನಿರಾಕಾರ ಸ್ವರೂಪ ಯಾವಾಗ ಮನಸ್ಸಾಗ್ತದ ಆವಾಗ ಆನಂದ ಅಲ್ಲೇ ತುಂಬಿ ತುಳುಕ್ತದ. ಅದನ್ನು ನಾವು ತಿಳ್ಕೊಳ್ಳೋದು ಏನದ, ಅದು ಅರಿವು, ಅದು ಜ್ಞಾನ. ಜ್ಞಾನ ಅಂದ್ರೇನು? ಅದು ಜ್ಞಾನ. ಆ ಜ್ಞಾನವನ್ನು ಅರಿತರೆ ಮತ್ತೆ ಮೋಹ ಬರಬಾರದು. ಮೋಹ ಏವ ಮಹಾಮೃತ್ಯು. ಮತ್ತೆ ಶರೀರದ ಮೇಲೆ, ಈ ಲೋಕದ ಮೇಲೆ, ವಸ್ತುಗಳ ಮೇಲೆ ನಮಗ ಮೋಹ ಆಗಬಾರ್ದು. ವಸ್ತುಗಳು ಇರಬಾರ್ದು ಅಂತ ಹೇಳವಂತ ಶಾಸ್ತ್ರ. ವಸ್ತುಗಳು ಇರಲಿ, ವಸ್ತುಗಳ ಮೇಲೆ ನೀನು ಮೋಹ ಮಾಡೋದು ಬಿಡಂತ. ನೀ ಬಿಡು ಮೋಹ ಮಾಡೋದು ಅಂತ. ಆ ಜ್ಞಾನ ಯಾವಾಗ ಆಯ್ತಂದ್ರೆ ಈ ಹೊರಗಿರುವಂತ ಎಲ್ಲ ಭೂತಗಳವಲ್ಲ, ಹೊರಗಡೆ ಇರುವಂತ ಪ್ರಕೃತಿ, ಮಹಾತತ್ವ, ತ್ರಿಗುಣ ಅಹಂಕಾರ, ಪಂಚಭೂತ, ಪಂಚಮಹಾಭೂತ, ಆಕಾಶ ತತ್ವ, ವಾಯುತತ್ವ, ಅಗ್ನಿತತ್ವ, ಜಲತತ್ವ, ಭೂತತ್ವ, ಇವೆಲ್ಲ ಪಂಚೀಕೃತಗೊಂಡು ಈ ದೇಹದಲ್ಲಿ ಯಾವ್ಯಾವ ಭೂತಗಳವ, ಭೂತಗಳ ಅಂಶ ಏನೇನಾವದು ಎಲ್ಲವನ್ನು ನೀನೇ ತಿಳಿಯವನು. ಅದಕ್ಕೆ ನಿಜಗುಣರು ನೋಡು ನೀನೇ ಪರವೆಂದು ತತ್ವಗೂಡದೆ ಬೇರೆ ವಿಲಕ್ಷಣನಾಗಿ ನಿಂದಂತ. ನೀನು ಹೇಗೆ ನೋಡುವ, ಯಾವ ಜ್ಞಾನದಿಂದ ನೋಡು ನೀನೇ ಪರವೆಂದು, ನೀನೇ ಪರಮಾತ್ಮ, ನೀನೇ ಪರಬ್ರಹ್ಮ ನೋಡು. ಅದು ಹೇಗಂತ ನಾ ತಿಳಿಬೇಕಂದ್ರೆ ಈ ತತ್ವವನ್ನು ನೀ ತಿಳಿದಿದ್ದಂದ್ಮೇಲೆ ತತ್ವಕ್ಕೆ ನೀ ಕೂಡಿಲ್ಲ, ಬೇರೆ ಆಗಿದ್ದಿ. ತತ್ವಗಳೇನವ? ಮಂದತ್ವಾದ, ಪಟುತ್ವಾದ, ತತ್ವಗಳಿಗೆ ವಿಕಾರಾದ, ತತ್ವಗಳಿಗೆ ವಿನಶ್ಯತೆ ಆದ, ಇಂತಹ ತತ್ವಗಳಿಂದ ಆದ ಪಂಚಮಹಾಭೂತ ದೇಹ ಹುಟ್ಟಿದ್ದಾದ, ಅದು ಬೆಳೆಯದ, ಅದು ಮುಪ್ಪಾಗ್ತದ, ಅದು ಆಯುಷ್ಯ ಮುದ ಸತ್ತು ಹೋಗ್ತದ. ಅದು ನೀನು ಬೇರೆ ಇದ್ದಿಲ್ಲ. ಬೇರೆ ಇದ್ದು ನಾನು ಬೇರೆ, ದೇಹ ಬೇರೆ. ದೇಹ ಬೇರೆ, ನಾನು ಬೇರೆ ಅಂದ್ರೆ ಅಂಗಿ ಬಿಚ್ಚಿ ಹಾಕಿದಂಗೆ ಬಿಟ್ಟು ಹೋಗಿ ಬರಂಗಿಲ್ಲ. ತಿಳಿದ ಮೇಲೆ ಅಲ್ಲಿ ಬಹಳ ಮಹತ್ವ. ಇದು ನಿನ್ನ ಹಾಕಿದ ಅಂಗಿ ನಿಂದ ಅಲ್ಲ ತಾತ ಅಂದ್ರೆ ಇದು ಬಡ ಬಿಚ್ಚುತ್ತೀನಿ, ಬೇರೆ ಹಾಕಿ ಅಂತೀನಿ. ಬರ್ತದಿಲ್ಲ ಎಲ್ಲರಿಗೂ. ನಿಂದಲ್ಲ ನೋಡು ಅಂದಾಗ ಹೌದಲ್ಲ ಮರ್ತೇನಂತ ತೆಗೆದು ಹಾಕ್ತೀನಿ, ಇನ್ನಂತ ನೋಡ್ತೀನಿ. ಈಗ ಮಹಾತ್ಮರು ಸಂತರ ಜ್ಞಾನ ಹೇಳ್ತಾರೆ, ದೇಹ ನೀನಲ್ಲ ಅಂತ ಹೇಳ್ತಾರೆ. ಬಿಚ್ಚಾಕಿ ನೋಡಮ್ಮ, ಹಾಕಕ್ ಬರ್ತದೇನು? ತಿಳಕಕ್ ಬರ್ತದ, ತೆಗಿಯಕ್ ಬರಂಗಿಲ್ಲ.
ತಿಳ್ಕಕ್ ಬರ್ತದ, ತೆಗಿಲಿಕ್ಕೆ ಬರೋದಿಲ್ಲ. ಕಾರಣ ಅಂದ್ರೆ ಇದು ತಾದಾತ್ಮ್ಯದ ಮೊದಲೇ. ತಾದಾತ್ಮ ಬೆಂಕಿ ಕಾರದ ಗುಂಡು ಅಂತ ಹೋಗದಾಗ ಅಲ್ಲಿ ಸುತ್ತ ಇರ್ತಕ್ಕಂಥ ಹುಲ್ಲು ಸುಟ್ಟು ಹೋಗ್ತದ. ಕಾದ ಗುಂಡು ನೆಲಕ್ಕ ತೆಗ್ಗಾಗ್ತದ. ಬೆಂಕಿ ತೆಗ್ಗು ಮಾಡೋದೇನು? ಬೆಂಕಿ ತೆಗ್ಗು ಮಾಡೋ ಶಕ್ತಿ ಇಲ್ಲ ಗುಂಡಿಗ. ಗುಂಡು ಸುಟ್ಟದೇನಲ್ಲಿ ಸುಡೋ ಶಕ್ತಿ ಗುಂಡು ಇಲ್ಲ ಅಗ್ನಿಗ. ಅಂದ್ರೆ ಎರಡೂ ಒಂದೇ ಸಲ ಆಗ್ತದಂದ್ರೇನು? ತಾದಾತ್ಮ್ಯವಲ್ಲ. ಸುಟ್ಟದ್ದು ಅಗ್ನಿ ತತ್ವ, ತೆಗ್ಗಾದದ್ದು ಗುಂಡಿನ ತತ್ವ. ಅದಂಗ ಅಸ್ಥಿತಿ ಜಾಯಿತೆ ಶರೀರ ತತ್ವ ಅದ. ಇವಕ್ಕೆ ವಿಕಾರವಾಗಿ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ನಿಂದ ನೋಡಿಲ್ಲ. ಅಲ್ಲಿ ಎರಡು ಕೂಡಿ ಹೆಂಗ್ ಕಾರ್ಯ ಮಾಡಕತ್ತವ, ಈ ಎರಡು ಕೂಡಿ ಇಲ್ಲಿ ಕಾರ್ಯ ಮಾಡಕತ್ತವ. ಅಜ್ಞಾನಿಗಳೇನಂದ್ರೆ ಅವರು ನಮ್ಮಂಗ ಮಾಡ್ತಾರಲ್ಲ, ದೇಹ ಬಿಟ್ಟು ಮಾಡಕ್ ಬರ್ತದ ಜ್ಞಾನ ಆದ್ಮೇಲೆ. ದೇಹ ಬಿಟ್ಟು ಮಾಡಕ್ ಬರಂಗಿಲ್ಲಲ್ಲ, ಮಾಡ್ತಾರ. ಅವರು ಮಾಡ್ತಾರ, ನೀನು ಮಾಡ್ತಿದ್ದಿ. ನೀನು ಮಾಡಿ ಅಳುತ್ತಿದ್ದಿ, ಅವ್ರು ಮಾಡಿ ನಗುತ್ತಾರ, ಅಷ್ಟೇ ವ್ಯತ್ಯಾಸ. ಮಾಡ್ತಿದ್ದಿ ಬಿಡು ಅಂತ ಹೇಳ್ತಾರೆ. ಅವರು ದುಃಖದಲ್ಲಿ ನಗ್ತಾರ, ನೀನ್ ನಗುವಿನಾಗ ಅಳ್ತಿದ್ದಿ. ಸುಖದಾಗ ಮಂದಿ ಅದು. ಅಜ್ಞಾನಿಗಳು ಸುಖದಾಗ ಅಳ್ತಾರ, ಜ್ಞಾನಿಗಳು ದುಃಖದಾಗ ನಗ್ತಾರ. ಅದಕ್ಕೆ ಸಾಮಾನ್ಯ ನಮ್ಮಂಥವರಿಗೆ ಜ್ಞಾನಿಗಳ ಇರುವಿಕೆ ಗೊತ್ತಾಗಲ್ಲ. ಯಾರ ಜ್ಞಾನಿಗಳು ಯಾರ ಅಜ್ಞಾನಿಗಳು. ಆದರೆ ಪ್ರಾರಬ್ಧ ಕರ್ಮ ಇರತನ ಜ್ಞಾನ ಆದರೂ ಕೂಡ ತಿಳ್ಕೊಂಡು ಕೂಡ ನಾ ಪರಮಾತ್ಮ ಅಂತ ನಾ ತಿಳ್ಕೊಂಡ್ರು ಕೂಡ ಇದು ಅಂಗಿ ಬಿಚ್ಚಿದಂಗೆ ಬರೋದಿಲ್ಲ ತಮ್ಮ. ಅಂಗ ಬಿಚ್ಚಬೇಕಾಗಿತ್ತು. ಹಂಗಂದ್ರೆ ಶರೀರ ಬಿಚ್ಚಬೇಕಾಗಿದ್ರೆ ಅದು ಪ್ರಾರಬ್ಧ ಕೈಯಲ್ಲ. ಅದು ಪ್ರಾರಬ್ಧ ಕರ್ಮ ಯಾವಾಗ ಹೋಗ್ತದ ಆವಾಗ ಹರಿದು ಹೋಗ್ತದ. ಅವನು ಯಾವಾಗನೇ ಇರಲಿ ಮೊದಲೇ ನಾನಲ್ಲಂತ ತಿಳ್ಕೊಂಡು ಗಪ್ಪನ್ ಕುಂತಾನ. ಅವನು ಇದು ಮೊದಲೇ ಇದು ಹರಿದು ಹೋಗ್ತದ ಬಿದ್ದು ಹೋಗ್ತದ ಅಂತ ಮೊದಲೇ ತಿಳ್ಕೊಂಡು ಕುಂತವನಿಗೆ ಮತ್ತೆ ಚಿಂತೆ ಮಾಡಕ್ ಹೋಗ್ತಾನೆ. ಮತ್ತಿಷ್ಟು ಬಹಳ ಖುಷಿ ಪಡ್ತಾರೆ ಜ್ಞಾನಿಗಳು. ಯಾಕಂದ್ರೆ ತಲೆ ಮೇಲೆ ಭಾರ ಬಹಳ ಆಗಿತ್ತಂದ್ರೆ ಇನ್ನೊಂದು 5 kg ಇಡ್ರಂತೂ ಬಗ್ತಾರೆ. ಇದ್ದದ್ದನ್ನ ಯಾವಾಗ ಇಳಿಸಪ್ಪ ಮರೆಯ ಅಗರ್ ಮಾಡ್ಕೋಬೇಕು, ಇಳಿಸರಿ ಅಂತ ಗೊಳಾಡ್ತಾನೋ ಇನ್ನೊಂದು 10 kg ಹಿಡ್ರಂತನ ಮೇಲೆ. ಇಳಿಸಿದಾಗನೇ ಆನಂದ ಆಗ್ತದ ಅವನಿಗೆ. ಎಲ್ಲಿವರೆಗೂ ತಲೆ ಮೇಲೆ ಗಂಟಾದ ಅಲ್ಲಿವರೆಗೂ ಮನುಷ್ಯನಲ್ಲಿ ದುಃಖ ಅದ. ಆ ಮನುಷ್ಯನ ದುಃಖ ಹೋಗ್ಬೇಕಾದ್ರೆ ಗಂಟು ಇಳಿಸ್ಬೇಕು. ಮನುಷ್ಯನ್ ಮಾಡಿದ್ರ ಪಾಪ. ಹೌದು, ಭಾರದಿಂದ ಮನುಷ್ಯಗೆ ದುಃಖ ಆಗ್ಯದ. ಹಗುರಾದ್ರೆ ಆನಂದ ಆಗ್ತದೆ. ಬೇರೆ ಏನು ಉಪಾಯನಿಲ್ಲ. ಅದರಂತೆ ಮಹಾತ್ಮರು ಕೂಡ ಯಾವಾಗ ಈ ದೇಹದ ಹಣೆವರವನ್ನು ನೋಡಿದ ತಕ್ಷಣ ಅವನು ಬಹಳ ಸರಳವಾಗಿ ಹೋಗ್ತಾರ. ಯಾವಾಗ ಈ ಶರೀರ ಇಳಿಸಿಕೊಂಡೇವಪ್ಪ ಅಂತಾರ ಅವರು. ಶರೀರ ಇಳಿಸೇವಂತಾರೆ ವಿನ ಶರೀರ ಉಳಿಸಬೇಕಂತ ಪ್ರಯತ್ನ ಮಾಡಂಗಿಲ್ಲ ನೋಡ್ರಿ. ಇಷ್ಟೇ ವ್ಯತ್ಯಾಸ. ಅಜ್ಞಾನಿಗಳು ನಾವು ಶರೀರ ಇನ್ನು ಉಳಿಸೋಬೇಕಪ್ಪ, ಇನ್ನು ಸ್ವಲ್ಪ ವರ್ಷ ಇರಬೇಕಪ್ಪ, ಬದುಕೇಬೇಕಪ್ಪ ಅಂತ ಇದರ ಆರೈಕೆ ಆರೋಗ್ಯ ಲಾಲನೆ ಪಾಲನೆ ಇದ್ರಾಗ ಸರಿ ಐತಿ ಜನ್ಮ. ಜ್ಞಾನಿಗಳು ಏನಂದ್ರೆ ಹೋಗ್ಬಿಡು ಭಾಳ ಚಲೋ ಆಯ್ತಲ್ಲ ಹಗೂರಾಯ್ತು ಅಂತಾರ. ಗಂಟು ಇಳಿಸಿದವನಿಗೆ ಎಷ್ಟು ಆನಂದ ಆಗ್ತದೆ, ಶರೀರ ಹೋಗಿತ್ತಂದ್ರೆ ಅಷ್ಟು ಆನಂದ ಆಗ್ತದಂತ ಮಹಾತ್ಮರ ಲೆಕ್ಕ ಇರ್ತದೆ. ಅದಕ್ಕೆ ಶರಣರ ಗುಣವನ್ನು ಮರಣದಲ್ಲಿ ನೋಡಂದ್ರು. ಎಲ್ಲಿ ನೋಡ್ರಿ ನೀವು? ಮರಣ ಕಾಲ ನೋಡ್ಬೇಕಂತ. ಯಾರು ಶರಣರು, ಯಾರು ಸಂತರು, ಯಾರು ಮಹಾತ್ಮರು, ಯಾರು ಜ್ಞಾನಿಗಳು ಸರಳವಾಗಿದ್ದಾಗ ನೋಡಿದ್ರೆ ಏನು ಗೊತ್ತಾಗಲ್ಲ. ಯಾರು ಅವ್ರು ನಮಗೆ ಗೊತ್ತಾಗಲ್ಲ, ನಮ್ದು ಅವ್ರಿಗೆ ಗೊತ್ತಾಗಲ್ಲ. ದುಃಖ ಬಂದ ಕಾಲಕ್ಕೆ ಅವಾಗ ಪರೀಕ್ಷೆ ಮಾಡಿ ನೋಡ್ಬೇಕಂತಾರ ಮಹಾತ್ಮರು. ಹೀಗೆ ಯಾವುದು ಸತ್ಯವಾದ ವಸ್ತು ಅದ ಅದು
ಎಲ್ಲರಲ್ಲಿಯೂ ಅದೇ ಇರ್ತದೆ ನೋಡ್ರಿ. ನಿತ್ಯವಾದದ್ದು ಯಾವುದಾದ ಬೈಲು ನಿತ್ಯ ಆದಿಲ್ಲ. ಈಗ ಬೈಲು ಎಲ್ಲರ ಮನೆಯಲ್ಲಿ ಆದಿಲ್ಲ, ನಮ್ಮ ಮನೆಗಷ್ಟೇ ಆದ. ಚಿಕ್ಕಸೂರಿಗೂ ಅದೇ ಬೈಲು, ರಾಯಚೂರಿಗೆ ಅದೇ ಬೈಲು, ಬೆಂಗಳೂರಿಗೆ ಅದೇ ಬೈಲು, ಧಾರವಾಡ, ಬಿಜಾಪುರ, ದಾವಣಗೆರೆ, ಇಡೀ ಕರ್ನಾಟಕ ಯಾಕೆ ದೇಶ ತುಂಬ ಹೋಗು ಬೈಲು ಒಂದೇ ಆದ. ಯಾಕಂದ್ರೆ ಸತ್ಯ ಅಂದಮೇಲೆ ಅದು ಒಂದಾದ. ಒಂದಂದ್ಮೇಲೆ ಎಲ್ಲ ಕಡೆ ಇರ್ಬೇಕಲ್ಲ. ಅಸತ್ಯವಾದ ಊರು ಮನೆಗಳೇ ಸಾವ ಅನೇಕ ನೋಡ್ರಿ. ಊರುಗಳು ಅನೇಕ, ರಾಜ್ಯಗಳು ಅನೇಕ, ತಾಲೂಕ ಅನೇಕ, ಗ್ರಾಮಗಳ ಅನೇಕ, ಮನೆಗಳು ಕೂಡ ಅನೇಕ. ಒಂದ್ರಾಗ ಒಂದಿಲ್ಲ. ಇವೆಲ್ಲ ಯಾವಾಗಲೂ ಇರ್ತವೆ, ನಾವು ಯಾವಾಗಲೂ ಇರೋವಲ್ಲ ಅಂತ ಅರ್ಥ ಆಯ್ತಲ್ಲ. ಇದ್ರೊಳಗೆ ಬೈಲು ಯಾವಾಗಲೂ ಇರೋದು. ಮನೆ ಕಟ್ಟೋದಕ್ಕಿಂತ ಮುಂಚೆ ಆದ, ಮನೆ ಕಟ್ಟಿದಾಗ ಆದ, ಮನೆ ಬಿದ್ದಾಗ ಇರದೆ. ನಮ್ಮ ಸ್ವರೂಪ ನಾನು ಈ ದೇಹ ತೊಟ್ಟು ಬರೋದಕ್ಕಿಂತ ಮುಂಚೆನೂ ಆದ ಇರೋನೇ. ನಾನು ಈಗನೂ ಇರೋದೆ, ಈ ದೇಹದಾಗನು ಇರೋವನೇ. ನಾಳೆ ಈ ದೇಹ ಬಿದ್ದಾಗನು ಕೂಡ ಮತ್ತೆ ಇರೋವನೇ. ಯಾಕಿರ್ತದೆ? ನಾವು ಹುಟ್ಟಿಲ್ಲ, ನಾವು ಸಾಯೋದೇ ಇಲ್ಲಲ್ಲ. ಸತ್ರ ಹೋಗ್ತದೆ. ನಮಗೇನು ಭಯ? ಸಾಯ್ತೀವಿ. ಬೆಳಗ್ಗೆದ್ದು ಅದೇ ಸುದ್ದಿ ಕೇಳೋದು, ರೊಮಾನ್ಸೋದು, ಶಾಲಾ ಕೇಳೋದು, ಶಲ್ಯ ಕೇಳೋದು, ನೀ ಬಾ ನಾ ಬಾ ಅಂತ ಕರ್ಕೊಂಡೋಗಿ ನನ್ನ ನೋಡಿ ನೀನಳು, ನಿನ್ನ ನೋಡಿ ನಾನಳು. ಯಾವುದು ನೋಡಿ ಹೆತ್ತೀವಿ ನಾವು? ಸುಳ್ಳನ್ನು ನೋಡಿ ಹೆತ್ತೀವಿ ನೋಡ್ರಿ. ಸುಳ್ಳು ನೋಡಿ ಅಳ್ತವೋ, ಸತ್ಯವನ್ನು ನೋಡ್ತವೋ? ನಾವು ಸುಳ್ಳು ನೋಡೋದಕ್ಕೆ ನಮಗೆ ದುಃಖ ಆಗ್ತದ, ಅವ್ರು ಸತ್ಯ ನೋಡೋದಕ್ಕಾಗಿ ಅವ್ರಿಗೆ ಸುಖ ಆಗ್ತದೆ. ಒಂದೇ ಹಣ, ಕೆಲವೊಮ್ಮೆ ನಗ್ತಾರೆ, ಕೆಲವೊಮ್ಮೆ ಆಡ್ತಾರೆ. ಇಲ್ರಿ, ಹೆಣದಲ್ಲಿ ದುಃಖ ಆದವ್ರಿಗೆ ಎಲ್ಲರೂ ಅಳಬೇಕಾಗಿತ್ತು. ಇಲ್ರಿ, ಹೆಣದಲ್ಲಿ ಸುಖ ಆದವ್ರಿಗೆ ಎಲ್ಲರೂ ನಗಬೇಕಾಗಿತ್ತು. ಹಂಗೆಲ್ಲ ನೋಡಿರಿ. ಅಳೋರು ಅರ್ಧ, ನಗೋರು ಅರ್ಧ. ಅರ್ಧ ಅಂತ ಸುಮ್ಮನೆ ಹೇಳ್ಬೇಕು, ಎಲ್ಲೋ ಒಬ್ರು ನಗೋರು ಅಂತ ಅರ್ಥ ಮಾಡಬೇಕು. ಎಲ್ಲೋ ಒಬ್ರು ಹೇಳ್ತಾರೆ, ಯಾಕಂದ್ರೆ ಸತ್ಯವನ್ನು ನೋಡಿಲ್ಲ ಅವರು. ಹಾಗಾಗಿ ಇಂತಹ ಒಂದು ಅಸತ್ಯವಾದ ಮೋಹವನ್ನ ಬಿಡಿಸಬೇಕಾಗಿದ್ರೆ ನಮ್ಗೆ ಏನು ಅಂದ್ರೆ, ಕತ್ತಲನ್ನ ಹೋಗಲಾಡಿಸಬೇಕಾಗಿತ್ತು ಅಂದ್ರೆ ಅದಕ್ಕೆ ಬೆಳಕೇ ಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ. ಅದರಂತೆ ಜ್ಞಾನ ಯಾವಾಗ ಆಗ್ತದ ಆವಾಗ ಬೆಳಕಾದಂಗೆಲ್ಲ ಕತ್ಲು ತಾನೇ ಹೋಗ್ತದ. ಬೆಳಕಾದ 3 ತಾಸಿನಲ್ಲಿ ಕತ್ಲು ಹೋಗೋದಿಲ್ಲ. ಹೆಂಗೆ ಕತ್ಲಾಗ್ತದ ಹಂಗೆ ಹೋಗ್ತದ. ಸೂರ್ಯನ ಬೆಳಕಾಗ್ತದ, ಹಂಗೆ ಕತ್ಲು ಹೋಗ್ಬಿಡ್ತದ. ಅಂದ್ರೆ ಹಿಂಗ ನಮ್ಮ ಗುರುವಿನ ಜ್ಞಾನ ಆಗ್ತದ, ಅದೇ ಪ್ರಕಾರ ಅಜ್ಞಾನ ಇಷ್ಟು ತಾನೇ ಹೋಗ್ತದೆ. ಈ ಮೋಹ ಯಾರಿಗೆ ಹುಟ್ಟ್ಯದ? ಮೋಹ ಅನ್ನುವುದು ಅಜ್ಞಾನವೇ ಇದರ ತಾಯಿ. ಕರ್ಮವೇ ತಾಯಿ, ಅಜ್ಞಾನವೇ ತಂದೆ. ಈ ತಂದೆ ತಾಯಿಗೆ ಹುಟ್ಟಿದ್ ನೋಡಿದ್ರು ಮೋಹ. ಈ ಬಿಡಿಸುವುದಕ್ಕಾಗಿ ಈ ಮಾತನ್ನ ಹೇಳ್ತಾ ಬಂದ್ರು. ಯಾವುದಂದ್ರೆ, ಯತ್ ಜ್ಞಾತ್ವ ನ ಪುನಃ ಮೋಹಂ ಏವಂ ಯಾಸ್ಯಸಿ ಪಾಂಡವ. ದೇಹ ನಾನೆಂದುಕೊಳ್ಳುವುದು, ಜಗತ್ತು ನಿಜವೆಂದುಕೊಳ್ಳುವುದು, ದೇವರು ಎಲ್ಲೋ ಇರುವನೆಂಬುವುದು, ಇವು ಅಜ್ಞಾನದ ಕಾರ್ಯಗಳಂತ. ನಾವು ಅಂದ್ಕೊಂಡಿವಿ ಜ್ಞಾನದ ಕಾರ್ಯ. ಮೊನ್ನೆ ದೇವರಿಗೆ ಹೋಗಿ ಬಂದೇವಪ್ಪ, ಬೇಸ ಮಾಡಿದ್ದೆ ಅಂತ ನಾವು ಹೇಳ್ತೀವಿ. ದೇವ್ರಿಗೆ ಹೋಗಿ ಬಂದ ಅಂತ. ಇಲ್ಲಿ ಮಹಾತ್ಮ ಹೇಳ್ತಾರ, ದೇವರು ಎಲ್ಲೋ ಇರುವನು ಎಂದುಕೊಳ್ಳಬಹುದು, ಇವು ಅಜ್ಞಾನದ ಕಾರ್ಯಗಳು. ದೇವರು ಸರ್ವಾಂತರ್ಯಾಮಿ ಎಂದಾಗ ನಿನ್ನ ಬಿಟ್ಟು ದೇವರಾಣಿ. ಮಣ್ಣು ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ.
ಆ ದೇವರ ಆನಂದಕ್ಕೆ ಪ್ರತ್ಯಕ್ಷ ಪ್ರಮಾಣ ಮದ. ಇನ್ನು ಮಾತಾಡ್ತೀವಿ, ಕೇಳ್ತೀವಿ, ಪ್ರತಿಯೊಂದನ್ನು ತಿಳಿತೀವಿ, ಇಷ್ಟೆಲ್ಲ ಇದ್ರೂ ಕೂಡ ದೇವರು ನಾನು ಅನ್ನುವಂಥ ಜ್ಞಾನ ನಮಗೆ ಆಗಲಾರ್ದ ಎಲ್ಲಿ ತಿರುಗಿದ್ರೆ ಏನಲ್ಲ. ಮಹಾತ್ಮರು ಪಾಪ ಅಂತ ಈ ಪಾಪ ಎಲ್ಲಿವರೆಗಾದ ಏಸಿ ಪಾಪವನ್ನು ತನ್ನಲ್ಲಿ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನಾಯ್ತು. ಕಾಶಿಗೆ ಒಂದ್ಸಲ ಅಲ್ಲೇ ಇರು. ನೀವು ಒಂದ್ಸಲ ಕಾಶಿಗೆ ಹೋಗಿ ಬಂದ್ರೆ ಮುಕ್ತ ಆತ ನಿಂತಿದ್ದೆ. ಬೆಳಗ್ಗಿದ್ರೆ ಕಾಶಿಯಾಗ ಅಲ್ಲೇ ಹುಟ್ಟಿ ಅಲ್ಲೇ ಸಾಯೋರು ಎಷ್ಟೋ ಮಂದಿ ಯಾರ ತೊರೆಲ್ಲ ಜಲ್ದಿ ಮುಕ್ತರಾಗಬೇಕಾಯ್ತಲ್ಲ. ನಾವು ಆವಾಗ ಒಂದ್ಸಲ ಹೋದ್ರೆ ಮುಕ್ತರಾಗ್ತೀವಿ ಅಂತಾರೆ. ಕಾಶಿ ತಗೊಂಡು ಮುಕ್ತ. ಅದಕ್ಕಾಗಿ ಜೀವನದಾಗ ಒಮ್ಮೆನೆ ಕಾಶಿಗೆ ಹೋಗಿ ಬರೋಕಪ್ಪ ಮುಕ್ತರಾತ ಅಂತ ಬರ್ದಾರ ಅಂತಾರೆ. ಅವ್ರು ಬರ್ದದ್ದೇನೋ ನೀವು ತಿಳ್ಕೊಳ್ಳೋದೇ. ಆಗಂಗಿತ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಸಕಲ ಜೀವಿಗಳು ಕೂಡ ಕಾಶಿಯಲ್ಲಿ ಮುಕ್ತಿ ಆಗ್ಬೇಕಾಯ್ತವಕ್ಕ. ಬರೀ ಮನುಷ್ಯರಷ್ಟೇ ಅದೇನು ಆತದೇನು. ಅವರು ಮಹಾತ್ಮ ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಹೌದು ನರರಿಗೆ ಮುಕ್ತಿ. ಮನುಷ್ಯರಿಗೆ ಮುಕ್ತಿ ಅಂದ್ರೆ ತಾವು ಕಾಶಿಲ್ಲ, ಅವಕ್ಕೆ ಯಾಕೆ ಆಗಬಾರ್ದ್ರಿ? ಅಂದ್ರೆ ನಾವು ಗುರುಮುಖದಿಂದ ಕೇಳಿದಂತ ಜ್ಞಾನದ ಬಲದಿಂದ ಅದು ಎಲ್ಲಿ ಹೋಗ್ಬೇಕು ಅಂದ್ರೆ ಬ್ರಹ್ಮಾನಂದದಲ್ಲಿ ಸತ್ಯದ ಅರಿವು ಉಳ್ಕೊಂತಂದ್ರೆ ಕಾಶಿತೋ ಮುಕ್ತ. ಇದು ಕಾಶಿ ಕ್ಷೇತ್ರ ಅಂತ ಬರೋದು. ಶಿರಸ್ಸು ಇಲ್ಲಿ ಹೋಗ್ಬೇಕಂತ, ಇಲ್ಲಿಗೆ ಯಾರಿಗೆ ಹೋಗ್ತದ ಅವ್ರಿಗೆ ಮುಕ್ತಿ ಆಗ್ತದೆ. ಕಾಶಿಗೆ ಹೋಗ್ಬಾರ್ದಂತ ಅರ್ಥ ಅಲ್ಲ. ಹೋದ್ರೆ ಮುಕ್ತಿ ಆಗ್ತದ, ಬಂಧನ ಬಿಡುಗಡೆ ಆಗ್ತದಂತ ತಲೆಗಿಟ್ಟುಕೊಂಡು ಹೋಗ್ಬಾರ್ದಂತ. ವ್ಯಾಮೋಹದ ಕೃತ್ಯಗಳು, ಈ ಭ್ರಮೆಗಳು, ಯಾವೊಂದು ಕಾರ್ಯ ಭ್ರಮೆ, ಭ್ರಾಂತಿ, ಅಜ್ಞಾನ ಇವೆಲ್ಲ ಪರ್ಯಾಯ ಶಬ್ದಗಳು. ಭ್ರಾಂತಿ ಅಂತಾರ. ಆರಾಮ್ ತಾಂತ್ರಿಗೆ ಭೂಮಿ ತಿರುಗ್ತದ ಚಕ್ರ ಬಂದಂಗ ಆಗ್ತಂತೆ. ಅವನು ಭೂಮಿ ಹೆಂಗ್ ತಿರುಗಾಗ್ತದ, ನಾವು ಇಲ್ಲೇ ನಿಂತೀವಿ, ನಿನಗೆ ಆಗ್ತಿರ್ತದ. ಇಲ್ಲಪ್ಪ ನಾವು ಸುಳ್ಳು ಹೇಳ್ತಾರೆ ನೋಡು, ಇಲ್ಲಿ ಭೂಮಿ ತಿರುಗಾಗ್ತದ. ಎದಕ್ಕೆ? ಅವನಿಗೆ ವಾಂತಿ, ಅವನಿಗೆ ಭ್ರಾಂತಿ. ಅವನು ತನ್ನ ಚಕ್ರದಿಂದ ತನಗ ತಿರುಗಿದ್ರೆ ಭೂಮಿನೇ ತಿರುಗುತ್ತಂತ ಕಲ್ಪನೆ ಆಯ್ತು. ನಿಜವಾಗಿ ತಿರುಗದನ್ನ ಭೂಮಿ ಅದು ಅವನಿಗೆ ತಿರುಗಿಲ್ಲೇನು? ತಿರುಗ್ತದಿಲ್ಲ. ಕಾರಣ ಏನಂದ್ರೆ ಭ್ರಾಂತಿಯಿಂದ. ಅದಕ್ಕೆ ಭ್ರಾಂತಿನೇ. ಇವ್ರಿಗೆ ಭ್ರಾಂತಿ ಆಗಿಲ್ಲ, ಸ್ಥಿರವಾದ. ಅವನಿಗೆ ಭ್ರಾಂತಿ ಆಗ್ಯದ, ತಿರುಗಕತ್ತದ. ಜ್ಞಾನಿಗಳಿಗೆ ಸ್ಥಿರವಾಗ್ಯದ, ಅಜ್ಞಾನಿಗಳ ಅಸ್ಥಿರವಾಗ್ಯದ. ಹಾಗಾಗಿ ಈ ಭ್ರಮೆಗಳು ಎದರಿಂದ ಹೋಗ್ತವ್ರಿ? ಏನ್ ಮಾಡಬೇಕು ಅಂದ್ರೆ ಜ್ಞಾನದಿಂದ ತೊಲಗುತ್ತವೆ. ನೋಡು, ಈ ರೋಗ ಇದೇ ಔಷಧದಿಂದ ಹೋಗುತ್ತದೆ ಅಂತ ವೈದ್ಯ ಪರೀಕ್ಷೆ ಮಾಡಿ ನಿರ್ಣಯ ಮಾಡಿ ಹೇಳಿದ, ಈ ರೋಗಕ್ಕೆ ಔಷಧ ಇದೇ ಮದ್ದು ತಂದ. ಅದನ್ನು ನೋಡಿದ, ಇಟ್ಟ, ನೋಡಿದ, ಮುಟ್ಟಿದ, ಇಟ್ಟ. ಔಷಧ ತಗೊಳ್ಳೇ ಇಲ್ಲ. ರೋಗ ಹೋಗ್ತದೇನು? ಸಾಧ್ಯ ಇಲ್ಲ. ಅವ್ರು ಹೇಳಿದನ್ನು ನೀನು ಇದನ್ನ ಕುಡಿ ಅಂತ ಹೇಳಿದ್ರೆ ತಗೊಂತಂದ್ರೆ ಅರ್ಥ ಏನು? ಸೇವನೆ ಮಾಡಂತ. ನಾವು ನೋಡಿಟ್ರೆ ರೋಗ ಹೋಗ್ತದೇನು? ಮದ್ದನ್ನೆನೆದರೆ, ಮದ್ದು ಅಂದ್ರೆ ಔಷಧ. ಔಷಧವನ್ನು ನೆನೆದರೆ ರೋಗ ಹೋಗ್ತದೇನು? ಔಷಧವನ್ನು ಕುಡಿದ್ರೆ ರೋಗ ಹೋಗ್ತದೆ, ನೆನೆದ್ರೆ ಹೋಗೋದಿಲ್ಲ. ಅದರಂತೆ ಗುರುವಿನ ವಾಕ್ಯಗಳನ್ನದ, ಶಾಸ್ತ್ರಗಳ ವಾಕ್ಯ, ಭಗವಂತನ ವಾಕ್ಯಗಳನ್ನ ನಾವು ನೋಡಿದರೆ ಕೇಳಿದರೆ ಹೋಗೋದಿಲ್ಲ. ಆ ಜೀವನದಲ್ಲಿ ಅಳವಡಿಸಬೇಕಂತ. ಹೌದಲ್ಲ ಅಂತ ವಿಚಾರ ಮಾಡಿದಾಗ ರೋಗ ಹೋಗ್ತದ. ಎಂಥ ರೋಗ? ಭವರೋಗ ಹೋಗ್ತದ. ಏನ್ ಕ್ಯಾನ್ಸರ್ ಆಗಿಲ್ಲ, ಕಿಡ್ನಿ ಆಗಿಲ್ಲ, ಅದೆಂತ ಇಂತಿಂತ ಮಹಾಮಾರಿಗಳಲ್ಲ. ಇದು ಭವರೋಗ ಅನ್ನೋದು ಮಹಾಮಾರಿ.
ಇಂಥ ರೋಗ ಹೋಗ್ತದಂತ ಸದ್ಗುರುನಾಥ ನಿನಗೆ ಹೇಳ್ತಾರಂದ್ರೆ ನೀನು ವಿಚಾರ ಮಾಡಿ ನಂಬು. ಬರೇ ಹೇಳ್ತಾರಂತ ನಂಬಾರ್ದು, ವಿಚಾರ ಮಾಡಬೇಕು. ಹೌದಲ್ಲ, ಶಾಸ್ತ್ರಗಳಲ್ಲಿ ಗುರುಗಳು ಹೇಳಿದ ಅನುಭವದಲ್ಲಿ ನನ್ನಲ್ಲಿ ಇದೆಯೋ ಇಲ್ವೋ, ಇದು ಇನ್ನೂ ಒಂದು ವರ್ಷ ಹೋಗ್ಲಿ, ಇನ್ನೂ 2 ವರ್ಷಕ್ಕೆ ಹೋಗ್ಲಿ, ಒಟ್ಟು ನಿಶ್ಚಯ ಮಾಡಬೇಕು. ಇವತ್ತ ತಿಳ್ಕೊಂಡು ಮುಕ್ತರಾಗಬೇಕಂತಲ್ಲ, ಮುಕ್ತರು ಒಂದೇ ದಿನದಾಗ ಆಗೋದಲ್ಲ. ಹಾಗಾಗಿ ತನ್ನ ಪ್ರತ್ಯೇಕ ವಿಜ್ಞಾನ ಪರಮಾತ್ಮ ಸ್ವರೂಪವನ್ನು ಸಂಶಯ ವಿಪರ್ಯರಹಿತವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಎಲ್ಲಿವರೆಗೂ ಅಂದರೆ ಸಂಶಯ ಭಾವ ವಿಪರೀತ ಭಾವ ಹೋಗೋತನ ನಾವು ಬಿಡಬಾರದು. ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ ಅಂತ 3 ಭಾವನೆಗಳಾವ. ಇವು ಎದರಿಂದ ಹೋಗ್ತಾವ್ರಿ ಅಂದರೆ ಶಾಸ್ತ್ರವಾಸನೆ, ಗುರುವಿನ ಉಪದೇಶದಿಂದ, ಶಾಸ್ತ್ರಗಳ ಜ್ಞಾನದಿಂದ ಸಂಶಯ ಹೋಗ್ತದೆ. ಯಾವಾಗ ಇವು 3 ಸಂಶಯ ಹೋದಾಗ ಜ್ಞಾನದಿಂದ ಏನಾಗ್ತದಂದ್ರೆ ಪ್ರಯೋಜನ ಬೇಕಲ್ಲ. ಕಾಲ ಒಳಗೆ ಉಣೋದ್ರಿಂದ ಏನು ಪ್ರಯೋಜನ? ಹೊಟ್ಟೆ ತುಂಬಿದೆ ಪ್ರಯೋಜನ ಅಂತಲ್ಲ, ಬೇರೆ ಏನು ಪ್ರಯೋಜನ? ಊಟ ಮಾಡಿದೆ, ಹೊಟ್ಟೆ ತುಂಬಿದ್ದೆ ಪ್ರಯೋಜನ. ಮತ್ತೆ ಶಾಸ್ತ್ರ, ಗುರುಶಾಸ್ತ್ರದಿಂದ ಏನು ಪ್ರಯೋಜನ ನಿನಗೆ? ಪಟ್ಟಿ ಕೊಡೋದೇ ಪ್ರಯೋಜನ ಅಲ್ಲ, ಪಟ್ಟಿ ಕೊಡೋದಷ್ಟು ಪ್ರಯೋಜನ ತಿಕಾವಾರಿ. ತತ್ವಜ್ಞಾನದ ಅಳವಡಿಸಿಕೊಂಡು, ಹೌದಲ್ಲ ನಾನು ಪರಮಾತ್ಮ ಸ್ವರೂಪಿನಿ, ನಾನು ಹುಟ್ಟಿದವನಲ್ಲ, ನಾನು ಸಾಯುವವನಲ್ಲ, ಹುಟ್ಟಿದ್ದು ಸಾಯುವುದು ಶರೀರವಿನ, ಶರೀರದೊಳಗೆ ಹುಟ್ಟು ಸಾವನ್ನು ನೋಡುವಂಥ ಚೈತನ್ಯ ಸ್ವರೂಪನಾದ ಆತ್ಮನೇ ನಾನಿದ್ದೇನೆ ಅಂತ ತಿಳ್ಕೊಂಡು ಮರಣದಿಂದ ಕಡೆಗಾಗುವುದೇ ಪ್ರಯೋಜನ. ಇದೇನಾಯ್ತು? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ನಾವು ಎಂಥ ದುಃಖ ಹೋಗ್ಬೇಕು? ಅತ್ಯಂತ ಸಣ್ಣ ಸಣ್ಣ ದುಃಖ ಹೋಗೋದೇನು ದೊಡ್ಡ ಮಾತಿಲ್ಲ. ಅತ್ಯಂತ ದುಃಖ ಯಾವುದು? ಮರಣ ದುಃಖ. ಇದು ಬಡವರಿಗೆ ಬೇರೆ ದುಃಖ, ಮಧ್ಯಸ್ಥರಿಗೆ ಬೇರೆ ದುಃಖ, ರಾಜರಿಗೆ ಬೇರೆ ದುಃಖ, ಮಂತ್ರಿಗಳಿಗೆ ಬೇರೆ ದುಃಖ, ಮಹಾರಾಜರಿಗೆ ಬೇರೆ ದುಃಖ. ಇದು ಏಕ ಚಕ್ರಾಧಿಪತಿಗೂ ಕೂಡ ಇದೇ ದುಃಖ. ಹುಟ್ಟಿದವರೆಲ್ಲರಿಗೂ ದುಃಖ. ಯಾವುದು? ಮರಣ ಭಯ. ಈ ದುಃಖ ನಿವೃತ್ತಿ ಆಗಬೇಕಾದ್ರೆ ಜ್ಞಾನವನ್ನು ತಿಳಿ ಅಂತ ಇಲ್ಲಿ ಮಹಾತ್ಮ ಹೇಳ್ತಾ ಬಂದ್ರು. ಇಲ್ಲಿ ಸಮಯ ಆದ ಕಾರಣ ಮುಂದೆ ನಾಳೆ ದಿನ ಸಿಂಹಾವಲೋಕನವನ್ನ ಇದೇ ಶ್ಲೋಕದಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಮಂಗಲ ಹೇಳಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಾರಂಭವನ್ನು ಮಾಡಿ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ, ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ, ಆನಂದ ಮಾಡುವೆ ನಾ. ಅಂಗಂಬಾಕಾರ ಲಿಂಗಂಬ ಶರೀರವೋ, ಅಂಗಂಬಾಕಾರ ಲಿಂಗಂಬ ಶರೀರವೋ, ಅಂಗದೊಳಗೆ ಮಹಾಲಿಂಗ ಮೂರ್ತಿ ಪೂಜೆ, ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ, ಲಿಂಗಂಬ ಪದ ಪೂಜೆ, ಆನಂದ ಮಾಡುವೆ ನಾ. ಆತಾಳ ಪಾತಾಳ ಎಡಬಾಲ ಕೆರೆ ಬಾವಿ, ಆತಾಳ ಪಾತಾಳ ಎಡಬಾಲ ಕೆರೆ ಬಾವಿ, ಶೀತಳ ತಂದಿನಿ ಬಾರೋ ಶಿವ ನಿನ್ನ ಪೂಜೆಗೆ, ಆನಂದ ಮಾಡುವೆ ನಾ. ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ, ಲಿಂಗಂಬ ಪದ ಪೂಜೆ, ಆನಂದ ಮಾಡುವೆ ನಾ.
ಮಕ್ಕಳು ಯಾರು ಅವರ್ಯಾರೋ ಇವರ್ಯಾರೋ ಎಂಡರ ಮಕ್ಕಳು ಯಾರೋ ಅವರ್ಯಾರು ಇವರ್ಯಾರು ಎಂಡರ ಮಕ್ಕಳು ಯಾರು ಬಂಡಿ ತುಂಬ ಭಾಗ್ಯ ಹೋಗಿ ಅಡವಿ ಗಡಿದ ಮೇಲೆ ಆನಂದ ಮಾಡುವೆನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆನಾ ದೇಶದೊಳಗೆ ನಮ್ಮ ವಾಸುಳ್ಳ ಲಾಚಣ ದೇಶದೊಳಗೆ ನಮ್ಮ ವಾಸುಳ್ಳ ಲಾಚಣ ಈಶ ಬಸವೇಶ ಪಾದ ಪೂಜೆಯ ಮಾಡಿ ಆನಂದ ಮಾಡುವೆನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆನಾ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की ಶ್ರೀ ಸದ್ಗುರು शिवपुत्र स्वामी महाराज की जय श्री सद्गुरु बसवानंद स्वामी महाराज की ಶ್ರೀ सद्गुरु अभिनव